ಗುರುದೇವರ ಕೃಪೆಯಿಂದ ನಾವೆಲ್ಲರೂ ಕೂಡ ಭಗವತ್ ಚಿಂತನೆಯಲ್ಲಿ ಪ್ರಾಪ್ತರಾಗಿದ್ದೇವೆ. ಮನುಷ್ಯನಿಗೆ ಭಗವಂತನ ಕಡೆಗೆ ಎರಡು ವಸ್ತು ಅದಾವ, ಒಂದು ಪ್ರಪಂಚ, ಒಂದು ಪರಮಾತ್ಮ. ಪರಮಾತ್ಮನ ಕಡೆಗೆ ಮನುಷ್ಯನ ಬುದ್ಧಿ, ಚಿಂತನೆ, ಕರ್ಮ, ದಾನ ಧ್ಯಾನಾದಿಗಳು ಮಾಡಬೇಕು ಅಂದರೆ ಅನಂತ ಜನ್ಮದ ಪುಣ್ಯ ಬೇಕು ಅಂತ ಮಹಾತ್ಮರು ಹೇಳ್ತಾರೆ. 10-20 ರೂಪಾಯಿ ಕಾಯಿಪಲ್ಯ ಸಿಗ್ತದೆ, ಬಂಗಾರ ಸಿಗುವುದಿಲ್ಲ, ರತ್ನ ಸಿಗುವುದಿಲ್ಲ. ಅದರಂತೆ ಜಗತ್ತಿನಿಗೆ ಎಲ್ಲನೂ ಸಿಗ್ತದೆ, ಅದು ನಮ್ಮ ಕರ್ಮದಿಂದ. ಮನುಷ್ಯನು ಯಥಾ ಕರ್ಮ ಯಥಾ ಶ್ರುತ. ಕರ್ಮ ಹೇಗೆ ಮಾಡ್ತಾನೆ ಅದರಂತೆ ಫಲ. ಅದು ಜಗತ್ತಿನೊಳಗೆ ನಾವು ಬಹಳ ಜನ ವಿಚಾರ ಮಾಡ್ತೇವೆ, ಸ್ವಾಮೀಜಿಯವರೇ, ಎಂಥೆಂಥ ಅಪವಿತ್ರ ಪಾಪ ಕರ್ಮವನ್ನು ಮಾಡತಕ್ಕಂಥ ಮನುಷ್ಯನು ಜಗತ್ತಿನಲ್ಲಿ ಆತ ಹೆಸರು ಗಳಿಸ್ತಾನೆ, ಧನ ಗಳಿಸ್ತಾನೆ, ಅಧಿಕಾರ ಗಳಿಸ್ತಾನೆ. ಅದನ್ನು ನೋಡಿ ಒಳ್ಳೆಯ ಮನುಷ್ಯನು ಕೂಡ ಪಾಪಾಚರಣೆಯಲ್ಲಿ ಅಧಮ ಕೆಲಸದಲ್ಲಿ ಪ್ರವೃತ್ತನಾಗಲಿಕ್ಕೆ ಅಪೇಕ್ಷೆ ಮಾಡ್ತಾನೆ. ಅಷ್ಟೇ ಅಲ್ಲ, ಮಾಡ್ತಾರೆ ಅನ್ನೋದು ನಮ್ಮೆಲ್ಲರಿಗೂ ಗೊತ್ತು. ಶಾಸ್ತ್ರ ಹೇಳ್ತದೆ, ಯಾವುದೇ ಕರ್ಮ ಮಾಡಿದರೆ ತುರಂತ ಫಲ ಸಿಗೋದು ಸ್ವಲ್ಪ ಲೇಟ್. ಅದು ಕರ್ಮ 3 ಥರ ಅದಾವ. ಕರ್ಮವದು 3 ತೆರನಕ್ಕು 6 ತೆರನಕ್ಕು ಅಂತ ನಿಜಗೊಂಡು ಹೇಳ್ತಾರೆ. ಅದು ಇವತ್ತೇ ಫಲ ಕೊಡಂಗಿಲ್ಲ, ಬಿತ್ತದ ಬೀಜ ಇವತ್ತೇ ನಾಟಂಗಿಲ್ಲ, ಅದಕ್ಕೆ ಸ್ವಲ್ಪ ಸಮಯ ಬೇಕಾಗ್ತದೆ. ಕಾಲೇನ ಪಚ್ಯಂತೆ ಅಂತಾರೆ, ಅದಕ್ಕೆ ಕಾಲದಲ್ಲಿ ಟೈಮ್ ಹಾಕೋದು. ಊಟದ್ದು ಮಾಡೋದು ಈಗ ಡೈಜೆಸ್ಟ್ ಆಗಂಗಿಲ್ಲ, 4 ತಾಸು 5 ತಾಸು ಅದಕ್ಕೆ ಬೇಕು. ಹಾಗೆ ಮನುಷ್ಯ ಮಾಡಿದ ಪಾಪ ಕರ್ಮಗಳಿಗೆ ಫಲ ಸ್ವಲ್ಪ ಲೇಟ್ ಸಿಗ್ತದೆ. ಕೆಲವೊಂದು ಆಗೇ ಆಗ್ತವೆ. ಊಟ ಉಂಡದ್ದು ಪಚನ ಹಾಕ ಸ್ವಲ್ಪ ತಡ ಹಿಡಿತದೆ. ಹಣ್ಣು ರಸ ಕುಡಿದ್ರೆ ಜಲ್ದಿ ಹಾಕೋದು. ಅತ್ಯುಗ್ರ ಪುಣ್ಯ ಪಾಪ ನಮ್ಮ ಇಹೈವ ಫಲಮಶ್ನುತೆ. ಅತಿ ಉಗ್ರ ಪಾಪ, ಅತಿ ಉಗ್ರ ಪುಣ್ಯ ಮಾಡಿದೇವೆ ಅಂದ್ರೆ ಜಲ್ದಿ ಫಲ ಸಿಗ್ತದೆ. ಅದಕ್ಕೆ ದಿವಸ ಬೇಡ, ಜನ್ಮ ಬೇಡ. ಕೆಲವೊಂದು ಕರ್ಮಗಳು ಈ ಜನ್ಮ ಕೊಡ್ತವೆ, ಕೆಲವೊಂದು ಕರ್ಮ ಮುಂದಿನ ಜನ್ಮ ಕೊಡ್ತಾವೆ. ಅಖರೋಟ ಅಂತ ಒಂದು ಗಿಡ ಅದ, ನೀವು ಹಚ್ಚಿದ್ರೆ ನಿಮ್ಮ ಮಕ್ಕಳು ತಿನ್ಬೇಕಾದ್ರೆ ಫಲ ನಿಮಗೆ ಸಿಗಂಗಿಲ್ಲ, 25 ವರ್ಷದ ಮೇಲೆ ಹಣ್ಣು ಹತ್ತವು. ಹಾಗೆ ಮನುಷ್ಯನ ಜೀವನದಲ್ಲಿ ಕೆಲವೊಂದು ಈಗ ಹಚ್ಚರಿ ಈಗ ಸಿಗ್ತಾವೆ. ಹಾಗೆ ಕೆಲವೊಂದು ಕರ್ಮಗಳು ಈ ಜನ್ಮದಲ್ಲಿ ಮಾಡಿ ಈ ಜನ್ಮದಲ್ಲಿಯೇ ಭೋಗಿಸ್ತೇವೆ. ಕೆಲವೊಂದು ಕರ್ಮಗಳ ಫಲ 1 ಅಲ್ಲ 2 ಅಲ್ಲ 3 ಅಲ್ಲ, ಅನಂತ ಜನ್ಮಗಳನ್ನು ಭೋಗಿಸಲಿಕ್ಕೆ ಬರಬೇಕಾಗ್ತದೆ. ಲಕ್ಷಡ್ರಿ, ಒಂದೊಂದೇ ಕರ್ಮ 4 ಜನ್ಮ ಕೊಡ್ತಾವೆ. ಇನ್ನು 4 ಕರ್ಮ ಕೂಡಿ ಒಂದೇ ಜನ್ಮ ಕೊಡ್ತಾವೆ. ಹೌದಲ್ಲ? ನೇಮದ 1000 ರೂಪಾಯಿ ನೋಟ್ ಇದ್ರೆ 4ರದಾಗೆ ಸಾಮಾನು ಬರ್ತಾವೆ. 1 ರೂಪಾಯಿ ನೋಟ 10 ರೂಪಾಯಿ ನೋಟ್ ಇದ್ರೆ ಭಾಳ ಬೇಕಾಗ್ತದೆ. ಹಂಗೆ ಕರ್ಮ ಅವು ತೀವ್ರ, ಮಂದ, ಮಧ್ಯ ಅಂತ ಕರ್ಮ 3 ಥರ ಇರ್ತಾವೆ. ತೀವ್ರ ಕರ್ಮಗಳ ಫಲ ಈಗಿಂದ ಈಗೇ ಅದ. ಈಗಿಂದ ಸರಿ ಕುಡಿದು ಕೂಡಲೇ ಆಗಿಂದ ಹಾಗೆ ಅಳಿಗಾಡ್ತಾನಿಲ್ರಿ, ಒಂದು 2 ದಿನ ಬೇಕು. ಇಲ್ಲ, ಮತ್ತು ನೀವು ಹಾಲು ಕುಡಿದ್ರೆ ಪೈಲವನ್ನ ಹಾಕಿ 1 ತಿಂಗಳು 2 ತಿಂಗಳು ಬೇಕು ಅದಕ್ಕೆ. ಹಾಗೆ ಮನುಷ್ಯನಲ್ಲಿ ಕರ್ಮಗಳು ಕೆಲವೊಂದು ಹೀಗದವ, ನಿಮ್ಗೆ ತುರಂತ ಫಲ ಕೊಡ್ತಾವೆ ಇದೇ ಜನ್ಮದಲ್ಲಿ. ಕೆಲವೊಂದು ಕರ್ಮಗಳು ನಾವು ಮಾಡೋದು ಅನಂತ ಜನ್ಮಗಳು ಬೇಕು ಅದಕ್ಕೆ. ಆ ಜನ್ಮ
ಪರಂತು ಲಕ್ಷ್ಯ ಇಡಬೇಕು, ನಾನು ಮಾಡಿದ ಕರ್ಮ ಫಲ ಕೊಡಲಾರದೆ ಹೋಗುವುದಿಲ್ಲ. ಅದಕ್ಕೆ ನಿಜಗುಂಡರು ಯಮದೂತರಿಗೆ ಕರುಣೆ, ಯಮದೂತರಿಗೆ ಕರುಣ ಅದ, ಪೊಲೀಸರಿಗೆ ಕರುಣ ಇರಂಗಿಲ್ಲ. ಯಾರು ಲೆಕ್ಕ ಬರೀತಾರೆ ಅವರಿಗೆ ಮರುವೆ ದಿನಂಪ್ರತಿಯಲ್ಲಿ ದಿನ ರಾತ್ರಿ ನಮ್ಮ ಲೆಕ್ಕ ಬರೀತಕ್ಕಂಥ ಒಬ್ಬ ಅದಾನ ಪರಮಾತ್ಮ ಇಟ್ಟಾನ. ಅವನಿಗೆ ಪ್ರತಿಯೊಬ್ಬ ಮನುಷ್ಯನ ಲೆಕ್ಕ ಬರೆಯೋಕೆ ಒಬ್ಬನಿಗೆ ಇಟ್ಟಾನವ. ನನಗೆ ಗೊತ್ತಿರ್ಲಿಕ್ಕಿಲ್ಲ, ಪರಂತು ಅವನಿಗೆ ಗೊತ್ತದ. ಅದಕ್ಕೆ ಮಹಾನುಭಾವರು ಏನಂತಾರೆ, ತಸ್ಮಾತ್ ಜಾಗ್ರತ ಜಾಗ್ರತ. ಅದಕ್ಕೆ ಹೇಳು, ಎಚ್ಚರಾಗುತ್ತಮ್ಮ, ನೀನು ಮರುವಿಗೆ ಬೀಳಬೇಡ, ಮರೆತು ತಪ್ಪು ಕೆಲಸವನ್ನು ಮಾಡಬೇಡ. ಆಮೇಲೆ ಮನುಷ್ಯನಿಗೆ ಪ್ರಾಯಶ್ಚಿತ್ತ ಪಟ್ಟರೆ ಏನು ಆಗೋದಿಲ್ಲ, ಏನು ಆಗೋದಿಲ್ಲ. ಅದಕ್ಕೆ ಮನುಷ್ಯನಿಗೆ ಜೀವನದಲ್ಲಿ ನೀನು ಪರಮಾತ್ಮ ಇಷ್ಟೆಲ್ಲ ಕೊಟ್ಟಾನ, ಪ್ರತಿಯೊಂದಕ್ಕೊಂದು ಕ್ರಿಯೆಗಳನ್ನು ಆಚಾರವನ್ನು ಪರಮಾತ್ಮ ಹೇಳಿದಾನೆ, ಪರಂತು ನಾವು ಮಾಡೋಂಗಿಲ್ಲ. ನಿಮಗೆ ಸಾಹೇಬ್ ನಡ್ಕೊಂಡು ಪ್ಯೂನ್ ತಗ ಕೆಲಸದ ಅವ್ರವ್ರ ಕೆಲಸ ಮಾಡೋದ್ರ ಪ್ರಶ್ನೆ ಆಫೀಸದ ತೊಂದರೆನೇ ಬರೋಂಗಿಲ್ಲ. ಪರಂತು ಸಾಹೇಬ ಪ್ಯೂನ್ ಕೆಲಸ ಮಾಡಕತ್ತ, ಪ್ಯೂನ್ ಸಾಹೇಬ್ನ ಕೆಲಸ ಮಾಡಕತ್ತ, ಹೆಂಗೆ ಆಫೀಸ್ ಹಾಳಾಗಿ ಹೋಗ್ತದೆ, ಹಂಗೆ ನಮ್ಮ ಶರೀರನೂ ಕೂಡ ನಾವು ಯಾವ ಇಂದ್ರಿಯ ಏನು ಕೆಲಸ ಮಾಡಬೇಕು ಅದನ್ನು ಬಿಟ್ಟು ಮತ್ತೊಂದು ಕೆಲಸ ಮಾಡೋಕತ್ತೇವೆ ಅಂತ ತಿಳ್ಕೊಂಡು ನಮಗೆ ದುಃಖ ಬರ್ತದೆ, ಪಾಪಕ್ಕೆ. ಪರಮಾತ್ಮ ನಮಗೆ ಕೊಟ್ಟಾನ 10 ಇಂದ್ರಿಯಗಳನ್ನು, 10 ಕರ್ಮೇಂದ್ರಿಯ 5, ಜ್ಞಾನೇಂದ್ರಿಯ 5, 10 ತಿಳುವಳಿಕೆ ತಕ್ಕಂಥ ಮಾಡಲಿಕ್ಕೆ ಪರಮಾತ್ಮ ಎಷ್ಟು ಕರುಣಾಕರ ಅದಾನ. ಬಹಳ ಜನರಿಗೆ ಉಣಕ್ಕೆ ಸಾಮಾನು ಅದಾವ, ಡೈಜೆಸ್ಟ್ ಮಾಡೋ ಶಕ್ತಿ ಇರೋಂಗಿಲ್ಲ. ಅವ್ರಿಗೆ ಪುಣ್ಯಾತ್ಮ ಅನ್ನಂಗಿಲ್ಲ. ನೀವು ಇರಬೇಕು. ಬಹಳ ಮಂದಿಗೆ ಡೈಜೆಸ್ಟ್ ಮಾಡ್ತಾರೆ, ಕಲ್ಲು ತಿಂದು ಕರ್ಗ ಸಂಗದ, ತಿನ್ನೋಕೆ ಏನು ಸಿಗಂಗಿಲ್ಲ ಅವ್ರಿಗೆ. ಇವೆರಡೂ ಪಾಪನೇ. ಇದ್ದು ತಿನ್ನಂಗಿಲ್ಲ, ಅದನ್ನೂ ಪಾಪನೇ. ಇದ್ದು ತಿನ್ನಂಗಿಲ್ಲ, ಪಾಪನೇ. ತಿನ್ನಕ್ಕೆ ಏನು ಸಾಮಾನಿಲ್ಲ, ಅದನ್ನು ಪಾಪನೇ. ಅದಕ್ಕೆ ಭೋಜ್ಯಂ ಭೋಜನ ಶಕ್ತಿಶ್ಚ ಮಹತ ಸುಕೃತಂ ಫಲಂ. ಉಣೋದು ಶಕ್ತಿ, ಅದರ ಡೈಜೆಸ್ಟ್ ಮಾಡಿ ಉಣಕ್ಕೆ ಸಾಮಾನು ಇರಬೇಕು, ಡೈಜೆಸ್ಟ್ ಮಾಡೋ ಶಕ್ತಿ ಇರಬೇಕು. ಭಾಳ ದೊಡ್ಡ ಪುಣ್ಯ ರೀ, ಭಾಳ ದೊಡ್ಡ ಪುಣ್ಯ, ಭಾಳ ದೊಡ್ಡ ಪುಣ್ಯ. ಇವು ಭಾಳ ಇರುವುದಿಲ್ಲ. ಅದಕ್ಕೆ ಮಹತ ಪುಣ್ಯಶ್ಯ ಫಲಂ, ಬಹಳ ದೊಡ್ಡ ಪುಣ್ಯ ಇರಬೇಕು. ಸತಿ ಸುಂದರ ಇರಬೇಕು, ಪತಿವ್ರತ ಇರಬೇಕು, ಸುಂದರ ಗಂಡ ಗಳಸ ಇರಬೇಕು, ಲುಚ್ಚ ಇರಬಾರ್ದು, ಅದನ್ನು ಪುಣ್ಯ ಇರಬೇಕು. ಮನುಷ್ಯನಿಗೆ ಎಲ್ಲನೂ ಕೂಡ ಇರೋದು ಬಹಳ ಪುಣ್ಯ ಬೇಕ್ರಿ. ಅದನ್ನು ರೀತಿಯಾಗಿ ಪರಮಾತ್ಮನಿಗೆ ಅದಕ್ಕೆ ಕೇಳ್ತಾರೆ, ಅವ ಪುಣ್ಯದ ಫಲವಿದೆಂದು ಕುರಿಡಿಯಲು. ಮನುಷ್ಯನಿಗೆ ಪುಣ್ಯ ಇದ್ದವನಿಗೆ ಭೋಜ್ಯಂ ಭೋಜನ ಶಕ್ತಿಶ್ಚ. ಕಣ್ಣು ಅದ, ನೋಡಕ್ಕೆ ರೂಪನೂ ಅದ, ಕಿವಿನೂ ಅದ, ಕೇಳಕ್ಕೆ ಚಲೋ ಮಾತೂ ಅದ, ಬಾಯಿನೂ ಅದ, ಅವನಿಗೆ ರೋಗನೇ ಇಲ್ಲ. ಕಾಲು ಅದಾವ, ಏನಪ್ಪ ನಡ್ಯಕ್ಕೆ ಬರ್ತಾವ, ಕಾಲು ಅದಾವ ನಡ್ಯಕ್ಕೆ ಬರಲಿಲ್ಲ, ಕೈ ಅದ ಹಿಡ್ಯಕ್ಕೆ ಬರಲಿಲ್ಲ, ಬಾಯಿ ಅದ ದೇವ್ರ ನಾಮಸ್ಮರಣ ತೊಗೊಳ್ಳಿಲ್ಲ, ಕಿವಿ ಇದ್ದ ಕೇಳಿಲ್ಲ, ಬಾಯಿ ಇದ್ದ ಕಾಲ ಪರಮಾತ್ಮ ನಾಮ ತೊಗೊಳ್ಳಿಲ್ಲ ಅಂದ್ರೆ ಅರ್ಥ ಇಲ್ಲ ಅದಕ್ಕೆ. ಅವು ಇದ್ದು ಇಲ್ದಂಗನೇ. ಅದಕ್ಕೆ ಲಕ್ಷ್ಯ ಇಡ್ರಿ ಪುಣ್ಯಾತ್ಮರೇ, ಶಾಸ್ತ್ರದಲ್ಲಿ ನಮ್ಮಲ್ಲಿ ಜೀವನದಲ್ಲಿ ಪ್ರತಿಯೊಬ್ಬರಿಗೆ ಒಂದೊಂದು ಆಚಾರಹೀನಂ ಪುನಂತಿ ವೇದ ಪುನಂತಿ ದೇವ. ಆಚಾರ ಇಲ್ಲದವನಿಗೆ ಶಾಸ್ತ್ರಗಳು ಏನು ಮಾಡೋಂಗಿಲ್ಲ, ದೇವರು ಏನು ಮಾಡೋಂಗಿಲ್ಲ. ಏನು ಮಾಡ್ತಾರೆ? ಏನು ಮಾಡಲಿಕ್ಕೆ ಬರೋಂಗಿಲ್ಲ ದೇವ್ರಿಗೆ. ದೇವರು ಮಾಡ್ತಾರೆ, ನಮಗೆ ಹೇಳೇ ಕೊಟ್ಟು ಕಳಿಸ್ಯಾನ, ನಾವು ಆಣಿ ಮಾಡೇ ಬಂದೇವಿ. ಯದಾ ಯೋನ್ಯಂ ಪ್ರಮುಂಚಾಮಿ ತತ್ಪ್ರಪದ್ಯೆ ಪರಮೇಶ್ವರಂ ಅಶುಭಕ್ಷೆ ಕರ್ತಾರಂ ಫಲಮುಕ್ತಿ ಪ್ರದಾಯಕಂ. ಹೇ ಪರಮಾತ್ಮ, ತಾಯಿ ಗರ್ಭದೊಳು ನಾನು ಒಂದು ಹೇದತಿ ಬಾಧೆಗೆ ಮನಂನೊಂದು ಪೇಸುತಿಯ ಬೇಯವನ್ನು ಬಿಟ್ಟು ಏತಕ್ಕೆಂತೂ ಪರಮಟ್ಟಿರುವೆ. ಆಯುಷ್ಯ ಮೇವುದರೊಳಗೆ ಕಾಯಜ ವಿರೋಧಿ ಗುರುಶಂಭುಲಿಂಗವನ್ನು ಒಲಿಸಿ ಮಾಯೆಯನ್ನು ಗೆಲುವೆನೆಂಬ ಸಮುದಾಯದ ಅಧಿಕಾರವೆನ್ನದು. ನಾವು ತಾಯಿ ಹೊಟ್ಟೆಯಾಗಿರುವಾಗ ಹೇಳಿ ಬಂದೇವಂತ್ರಿ, ಏ ದೇವ್ರ ನಮಗೆ ಹೊರಗೆ ಹಾಕಪ್ಪ, ಹೊರಗೆ ಹಾಕು.
ಈ ಹೊಟ್ಯಾಗ ಅಲ್ಲಿ ಏನದ, ನರಕದ ಮಲ ಮೂತ್ರ ಅದಾವ, ಮತ್ತೇನದ ಅದರಾಗೆ ಇರ್ತೇವೆ ನೋಡ್ರಿ. ಹೊರಗೆ ಕೂಸ ಮೂತ್ರದ ಡೋಣಿ ಹೊಡಿತಾ ಅದ್ರಾಗ ತೇಲಿ ಬರ್ತದೆ ಹೊರಗೆ. ಅಂಥದ್ರೊಳಗೆ 9 ತಿಂಗಳು ವಾಸ ಮಾಡಿಕೊಂಡು ಮನುಷ್ಯನಾಗಿ ಹುಟ್ಟಿದ ಮೇಲೆ ಅನುಭವ ಮಾಡಲಾರ್ದಂಥ ದುಃಖ ಹೊಟ್ಟೆಗೆ ಪಟ್ಟಿದ್ದೀವನು. ಅಂಥದ್ದು ಇದ್ದು ತ್ರಾಸಕ್ಕೆ ಪರಮಾತ್ಮನ ಪ್ರಾರ್ಥನೆ, ಯದಾ ಯೋನ್ಯಂ ಪ್ರಮುಂಚಾಮಿ ತತ್ ಪ್ರಪದ್ಯೆ ಪರಮೇಶ್ವರಂ. ಹೇ ಪರಮಾತ್ಮ, ನಾನು ಹೊರಗೆ ಹಾಕು. ಯಾಕೆ ಏನಾಗ ಭಾಳ ತ್ರಾಸದೇವ ಹೊಟ್ಯಾಗ. ಉಸಿರು ತೊಗೊಳಕ್ಕೆ ಬರೋಂಗಿಲ್ಲ, ಅಳಿಗೆ ಆಡೋಕ್ಕೆ ಬರೋಂಗಿಲ್ಲ. ಮಲಮೂತ್ರದ ಮಧ್ಯದಲ್ಲಿ ಕುಂತೀನಿ, ಏಕೇಧ್ವನಿ ಮಧ್ಯದಲ್ಲಿ ಕುಂತೀನಿ ಪರಮಾತ್ಮ. ನರಕ ಅಂದ್ರೆ ಮತ್ತೊಂದೇನಿಲ್ಲ, ಹೊಟ್ಟೆನೇ ಮೊದಲನೇ ನರಕ. ನರಕದಿದು. ಇದರಿಂದ ಹೊರಗೆ ಹಾಕುವಂತ ಬೇಡ್ಕೊಂಡ ಕಾಲಕ್ಕೆ ದೇವರು ಕೇಳ್ದಂತ, ನಿನಗೆಷ್ಟೋ ಸಲ ಹೊರಗೆ ಹಾಕೀನಿ, ಒಂದಲ್ಲ ಎರಡಲ್ಲ 84 ಲಕ್ಷ ಯೋನಿಯೊಳಗೆ ಬಂದೆ. ಒಂದು ಜನ್ಮದ ರೀ. ಕ್ರಿಮಿ ಕೀಟ ಪತಂಗ ನರ ನಾಯಿ ಏನೇನಾಗಿದೆಯೋ ಪರಮಾತ್ಮ, ನಿನಗೆ ಭಾಳ ಸಲ ಹೊರಗೆ ಹಾಕೀನಿ. ಹೊರಗೋಗಿ ಏನು ಮಾಡೋ, ಮತ್ತು ಅದೇ ಮಾಡೋ, ಅದೇ ಹೆಂಡ್ತಿ, ಅದೇ ಗಂಡ, ಅದೇ ರೊಕ್ಕ, ಅದೇ ರೂಪಾಯಿ, ಆ ದಂಧ, ಇದೇ ಮಾಡ್ತೀವಿ. ಇದನ್ನು ಮಾಡಲಿಕ್ಕೆ ಪರಮಾತ್ಮ 83 ಲಕ್ಷ ಯೋನಿ ಕೊಟ್ಟಾನ. ಪಶು ಪ್ರಾಣಿಗಳು ಅದೇ ಗಂಡ ಹೆಂಡ್ತಿ ಮಕ್ಕಳು ಅವೇ ಅದು ನಮಗಿಂತ ಬಹಳ ಶಿಸ್ತಾಗಿ ಸಂಸಾರ ಮಾಡ್ತಾವೆ. ಅಷ್ಟು ಸಂಸಾರ ನಾವು ಮಾಡೋಕ್ಕೆ ಬರೋಂಗಿಲ್ಲ. ಅವಕ್ಕೆಲ್ಲ ನಿಯಮದ. ಸತಿಪದೆ ಕುಂಟದ, ಗಂಡ ಹೆಂಡ್ತಿ ಕೂಡಕ್ಕೆ ನಿಯಮದ. ಎಲ್ಲ ಆ ನಿಯಮ ಬಿಟ್ಟು ಎಂದೂ ಪ್ರಾಣಿಗಳು ಪಶು ಪಕ್ಷಿಗಳು ಅವು ಮಾಡಂಗನಿಲ್ಲ ವ್ಯವಹಾರ. ನಾಯಿ ಮುದ್ದು ತಿನ್ನೋಕೆ ಹೊಡೆ ತೊಂಬರು ತಿಂತದದು, ಮತ್ತೆ ಟಾಕ್ರಿ ಓಡೋಕ್ಕದು. ಪರಂದು ಮನುಷ್ಯನಿಗೆ ಯಾವುದ್ರೊಳಗೆ ನಿಯಮ ಅದಾನ? ಉಣ್ಣುದ್ರಾಗ ನಿಯಮ ಅದಾನ, ತಿನ್ನೋದ್ರಾಗ ನಿಯಮ ಅದಾನ, ನೋಡೋದ್ರಾಗ ನಿಯಮ ಅದಾನ, ಎದರಾಗ ನಿಯಮದ? ಮನುಷ್ಯನಿಗೆ ನಿಯಮದ, ಆಚಾರದ, ವಿಚಾರದ. ಇವೆರಡು ಬಿಟ್ಟ ಅಂದ್ರೆ ಪಶುಭಿ ಸಮಾನ. ಆ ಮನುಷ್ಯ ಧನ ಸಮಾನ. ಆಹಾರ ನಿದ್ರಾ ಭಯಮೈಥುನಂಚ ಸಾಮಾನ್ಯಮೇತತ್ ಪಶುಭಿರ್ನರಾಣ. ಮನುಜರಿಗೂ ಪಶುವಿಗೂ ಭೇದವನ್ನು ಉಸರಬಾರದು. ನಮಗೆ ಅವ್ರಿಗೆ ಏನು ಅಂತರದೆ? ಅವು ತಿಂತಾವೆ, ನಾವು ತಿಂತೇವೆ. ಅವು ಕೆಳಗೆ ಮುಕ್ಕೋತಾವೆ, ನಾವು ಮೇಲೆ ಗಾದಿ ಮೇಲೆ ಮುಕ್ಕೋತೇವೆ. ಅವು ನಿದ್ದೆ ಮಾಡ್ತಾವೆ, ನೀವು ನಿದ್ದೆ ಮಾಡ್ತೀರಿ. ಏನು ವಿಶೇಷ ಏನದ? ಅವು ಮಕ್ಕಳು ಹಿಡಿತಾವೆ, ನಾವು ಮಕ್ಕಳು ಹಿಡಿತೇವೆ. ಅವು ಆರಾಮ ಹಿಡಿತಾವೆ. ನಿಮ್ಮ ಹೆಂಡ್ತಿ ಹೊಟ್ಲಾಗ ಹಾಡ್ದಂದ್ರೆ ನಿಮ್ಮದು ಫಜೀತಿ ಅದ. ಅವಕ್ಕದ ನಿಮ್ಮ ಮೊದಲೇ ವ್ಯವಸ್ಥೆ ಮಾಡಬೇಕು. ತಿಂಗಳ ಮೊದಲೇ ಬಾಣ್ತಾನೆ ವ್ಯವಸ್ಥೆ. ನಾಯಿ ಬಾಣ್ತಾನ ಹಿಡಿತಾವೆ. ಏನು ಚಿಂತೆ ಏನದ? ಇಷ್ಟೆಲ್ಲ ಪ್ರಾಣಿಗಳು ಹಿಡಿತಾವೆ, ಎಲ್ಲನೂ ಮಕ್ಕಳು ಹಿಡಿತಾವೆ. ನಿಮ್ಗಿಂತ ಚಂದ ಮಕ್ಕಳು ಜಾಕಿ ಮಾಡ್ತಾವೆ. ನೋಡಿರಲಿ, ಬೆಕ್ಕ ಮರಿಗೆ 4 ಮನೆ ಬದಲು ಮಾಡ್ತದೆ, ವಯಸ್ಸು ಜಾಕಿ ಮಾಡ್ತದೆ. ನಿಮ್ಗಿಂತ ಭಾಳ ಚಂದ ಮಾಡ್ತಾವೆ. ಜಗತ್ತಿನೊಳಗೆ ಏನು? ಪಶುವಿಗೂ ಮನುಷ್ಯನಿಗೂ ಭೇದವನ್ನು ಉಸರಬಾರದು. ದನಕ್ಕೂ ಮನುಷ್ಯನಿಗೆ ಏನು ಅಂತರ ಇಲ್ಲ. ಅವು ಉಣ್ತಾವೆ, ತಿಂತಾವೆ, ನೋಡ್ತಾವೆ, ಮಾಡ್ತಾವೆ. ಪರಂತು ಮನುಷ್ಯನಂಥ ನಾಲಾಯಕ ಜಗತ್ತಿನೊಳಗೆ ಯಾರೂ ಇಲ್ಲ. ತಿನ್ನಬೇಕಾದದ್ದೇ ತಿಂತಾವೆ, ಮತ್ತೊಂದು ತಿನ್ನಂಗಿಲ್ಲ ಅವು. ಏನು ಪರಮಾತ್ಮ ಕೊಟ್ಟ ಅದೇ ತಿಂತಾವೆ, ಮತ್ತೊಂದು ಏನೂ ತಿನ್ನಂಗಿಲ್ಲ. ಏನು ನೋಡ್ಬೇಕು ಅದೇ ನೋಡ್ತಾವೆ, ಯಾರ ಜೊತೆಗೆ ಇರಬೇಕು ಅದ್ರ ಜೊತೆಗೇ ಇರ್ತಾವೆ. ಸೀಮಾ ಅದ ಅವಕ್ಕೆ, ಸಂಭೋಗ ಮಾಡೋಕ್ಕೂ ಟೈಮ್ ಅದ. ಆಮೇಲೆ ಹೊಳ್ಳಿ ನೋಡಂಗಿಲ್ಲ ಪ್ರಾಣಿ ಮತ್ತೊಂದಕ್ಕೆ. ಮನುಷ್ಯ ಎದರಾಗ ಶ್ರೇಷ್ಠ ಅದನ್ರಿ? ಎದರಾಗ? ಮನುಷ್ಯ ಭಾಳ ದೊಡ್ಡದಂತ ನಾವು. ಮ್ಯಾನ್ ಈಸ್ ಹೈಯರ್ ದಾನ್ ಆಲ್ ಆ್ಯನಿಮಲ್. ಶಾಸ್ತ್ರ ಹೇಳ್ತಾವೆ ಎಲ್ಲ ಪ್ರಾಣಿಗಂತೂ ಇವು ದೊಡ್ಡವ ಅಂತ. ನಾಟ್ ಆಲ್ಸೋ ಆ್ಯಂಜಿಲ್, ದೇವತೆಗಳಿಗಿಂತೂ ಶ್ರೇಷ್ಠ ಅಂತರಿ. ಮನುಷ್ಯ ಜನ್ಮ ದೇವತೆಗಳಿಗಿಂತಲೂ ಶ್ರೇಷ್ಠ, ಪ್ರಾಣಿಗಳಿಂತಲೂ ಶ್ರೇಷ್ಠ. ಅಂಥ ಕೆಲಸ ಏನು ಮಾಡಿದೇವ್ರಿ? ದನಕ್ಕಿಂತ ಹೆಚ್ಚಿಗೆ ಏನು ಕೆಲಸ ಮಾಡಿದೇವಿ?
ಪ್ರಾಣಿಗಿಂತ ಹೆಚ್ಚು ಕೆಲಸ ಏನು ಮಾಡಿದೇವಿ? ನಮಗೆ ಶಾಸ್ತ್ರ ಹೇಳ್ತಾವ ದೇವರಿಗೆ ದೇವತೆಗಳಿಗಿಂತ ಇಂದ್ರ ಚಂದ್ರಾದಿ ದೇವತೆಗಳಿಂತಲೂ ಅದಕ್ಕಿಂತಲೂ ಶ್ರೇಷ್ಠ. ನಹಿ ಮನುಷ್ಯಾತ್ ಶ್ರೇಷ್ಠತರಂ ಕಿಂಚಿದಸ್ತಿ. ಏನಿರಬೇಕು? ಏನು ಮಾಡ್ತೇವೆ? ಅನ್ಯ ಪ್ರಾಣಿಗಳಿಗೆ ತಮ್ಮ ಕೈಕಾಲುಗಳನ್ನು ಉಪಯೋಗ ಮಾಡತಕ್ಕಂಥ ಬುದ್ಧಿ ಅವಕ್ಕೆ ಇಲ್ಲ. ಅವಕ್ಕೆ ಬುದ್ಧಿ ಇಲ್ಲ. ಅವಕ್ಕೆ ಬುದ್ಧಿ ಕೊಟ್ಟನ ಮನುಷ್ಯ. ಹೇಗೆ ನಮ್ಮನ್ನು ನಾವು ಉಪಯೋಗ ಮಾಡಬೇಕು? ನನ್ನ ಕಣ್ಣು, ನನ್ನ ಕೈ, ನನ್ನ ಕಾಲ, ನನ್ನ ಬಾಯಿ, ನನ್ನ ಮೂಗ, ನನ್ನ ಮನಸ್ಸು ನಾ ಹೇಗೆ ಉಪಯೋಗ ಮಾಡ್ತಾನತಕ್ಕಂಥ ಬುದ್ಧಿ ಕೊಟ್ಟು ನಾನು ತಿಳ್ಕೊಂಡು ಮನುಷ್ಯ ಶ್ರೇಷ್ಠ. ದನ ಎಂದಿನಿಂದ ಕಣಕಿನೇ ತಿಂತಾವಲ್ರಿ, ಹುಲಿ ಎಂದಿನಿಂದ ಮಾಂಸನೇ ತಿಂತದಲ್ರಿ, ಹೌದಲ್ಲ? ಮಾಂಸನೇ ತಿಂತದಲ್ಲ. ನರಿ ಪರಿ ಏನು ಮಾಂಸ ತಿಂತಾವ. ನೀವು ನಿಮ್ಮ ಮುತ್ಯ ಮಾಡೋದು ಅಡಿಗೆ ಉಣಕತ್ತೀರಿ ನೀವೀಗ. ಆಯ್ತು ರೀ, ಹಾಗೇ ಕುದಿಸ್ತೀರಿ ಇಡ್ತಿದ್ರು. ಈಗ ಬರೇ ಹುಗ್ಗಿ ಹಿಂದಕ್ಕೆ ಸಜ್ಜಕ ಭಾಳ ಅದಾರೆ. ಈಗ 2 ಥರ ಅಡುಗೆ ಅದಾವ, ಅದ್ರಾಗ 100 ಥರ ಅಡುಗೆ. ಎಷ್ಟು ಶಾಣೆ ಅದನ್ರಿ ಮನುಷ್ಯ, ಎಷ್ಟು ಶಾಣೆ ಅದ. ಅದಕ್ಕೆ ಅಂತಾರೆ ಜಗತ್ತಿನೊಳಗೆ ಮನುಷ್ಯನಂಥ ಶ್ರೇಷ್ಠ ವಸ್ತು ಯಾರಿಲ್ಲ. ಯಾಕೆ? ಮನುಷ್ಯನಿಗೆ ತನ್ನ ಗುಣದಿಂದ, ತನ್ನ ವಿಚಾರದಿಂದ, ತನ್ನ ಆಚಾರದಿಂದ ಏನಾದರೂ ಆಗಲಿಕ್ಕೆ ಬರುತ್ತದೆ. ಏನಾದರೂ ಅಂದರೆ ಏನು ರೀ? ಕ್ರಿಮಿ, ಕೀಟ, ಪತಂಗ, ದನ, ಕತ್ತಿ, ಕುದುರೆ, ಮಹಾತ್ಮ, ಪರಮಾತ್ಮ, ಇಷ್ಟು ಹಾಕಿ ಬರ್ತದೆ ನೋಡ್ರಿ. ಇಷ್ಟು ಹಾಕಿ ಬರ್ತದೆ ಮನುಷ್ಯನಿಗೆ. ಕ್ರಿಮಿ ಕೀಟ ಆಗ್ತಾನೆ, ಹುಳ ಆಗ್ತಾನೆ. ಶಾಸ್ತ್ರದಾಗ ಬರೆದಾರೆ ಮನುಷ್ಯನು ವಾಣಿ ಪಾಪ, ಮನುಷ್ಯನ ಪಾಪ, ಶರೀರ, 3 ಥರದ ಪಾಪ ಮಾಡ್ತೇವೆ. ಯಾರು ವಾಣಿ ಪಾಪ ಮಾಡ್ತಾರೆ, ಬಾಯಿಂದ ಸುಳ್ಳು ಹೇಳ್ತಾರೆ, ವಾಣಿಯಿಂದ ವಾಚಾಂ ಪಕ್ಷಿ ಮೃಗತಾಂ, ಪಕ್ಷಿ ಮೃಗ ಹಾಕಾರಂತ. ವಾಣಿ ಪಾಪ ಮಾಡೋದು, ವಾಣಿ ಪಾಪ ಮಾಡೋದು. ಯಾರು ಬಾಯಿಯಿಂದ ಪಾಪ ಮಾಡ್ತಾರೆ, ಸುಳ್ಳು ಹೇಳಿದು, ಇನ್ನೊಬ್ಬರ ಮನಸ್ಸನ್ನು ಹೆಂಗೆ ಮಾತಾಡೋದು, ಅವ್ರು ಏನು ಹಾಕಾರ? ಪಕ್ಷಿ ಹಾಕಾರ. ಚೂ 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 ಗುಬ್ಬಿಗೆ ಬಿಡ್ತಾವಲ್ಲ, ಆ ಪಕ್ಷಿ ಮೃಗ ಹಾಕಾರ. ಇನ್ನು ಯಾರು ಮನಸ್ಸಿನಿಂದ ಪಾಪ ಮಾಡ್ತಾರೆ, ಬೇಯಕ್ಕದ ಆಂಗಿಲ್ ನೋಡಿ ಬೈದು ಕೂಡ ಕಪಾಳಿ ಹೊಡಿತಾರೆ ಅವರು. ಮನಸ್ಸಿನಾಗ ಇವ್ರು ಹಾಳಾಗಿ ಹೋಗಿ, ಇವ್ರು ಮಣ್ಣಾಗಿ ಹೋಗಲಿ, ಮತ್ತು ಕೈ ಮುರಿತೀರಲ್ಲ, ಅವ್ರೇನಾಗ್ತಾರೆ ಅಂದ್ರೆ ಅಂತ್ಯಜಾತಿನಃ. ಈ ಮಳೆಯಾಗದ ಮಳೆ ಹುಳ ಹಿಂಗೆ ಅಡ್ಗಾಡ್ತಾವೆ ನೋಡ್ರಿ, ಹರಿದಾಡು ಹಾವ ಹುಳ ಇಂಥವಾಗ್ತಾರೆ. ಮನಸ್ಸಿನಿಂದ ಪಾಪ ಮಾಡಿದರೆ ಇನ್ನೊಬ್ಬರ ಕಲ್ಯಾಣವನ್ನು ಬಯಸಬೇಕೇ ವಿನಃ ಇನ್ನೊಬ್ಬರ ಅನಿಷ್ಟವನ್ನು ಬಯಸಬಾರದು. ಪುಣ್ಯಾತ್ಮರೇ, ಎಲ್ಲಕ್ಕಿಂತ ಹೆಚ್ಚಿನ ಪಾಪ ಮನಸ್ಸಿನಿಂದ ಇನ್ನೊಬ್ಬರ ಕಲ್ಯಾಣ ಬಯಸದೆ ಅವ್ರ ಹಾನಿ ಬಯಸಿರೋದು, ಅದರಷ್ಟು ಪಾಪ ಮತ್ತೊಂದಿಲ್ಲ. ನೀವು ಅಂತಿರ್ಬೇಕು, ನಾ ಯಾರಿಗೆ ಗೊತ್ತದ? ಅರೆ ಮನವರಿಯದ ಕಳ್ಳತನವಿಲ್ಲವಲ್ಲ, ಒಳಗೆ ಪರಮಾತ್ಮ ಅದಾನ. ಹೃದಯೇಶರ್ಜುನ ತಿಷ್ಠಾಮಿ, ಪರಮಾತ್ಮ ಅದಾನ ಅಲ್ಲಿ ಒಳಗೆ ಅದಾನ. ನೀ ಯಾರಿಗೆ ಕೆಟ್ಟ ಆಗ್ಬೇಕಂತೀಯಲ್ಲ, ಆ ಮೊದಲು ಹುಳಾಗಿ ಹುಡ್ತೀವಿ. ಹುಳ, ನೀರು ಹುಳ, ಅಂತ್ಯಜಾತಿ. ಹಿಂಗೆ ತಿರುಗಾಡೋದು ಹಾವ ಹುಳ ಆಗ್ತಾವೆ. ಶಾಸ್ತ್ರದ ಬರೆದಾರ್ರಿ ಮಹಾತ್ಮರು. ಮನುಷ್ಯನ ಜೀವನದಲ್ಲಿ ತನ್ನ ಶರೀರದಿಂದ ಇನ್ನೊಂದು ಪಾಪಗಳನ್ನು ಮಾಡಲಿಕ್ಕೆ ಬರುತ್ತೆ. ಮನಸ್ಸಿನಿಂದ ಅಂತ್ಯಜಾತಿ ಆಗ್ತೇವೆ, ಕ್ರಿಮಿ ಕೀಟ ಆಗ್ತೇವೆ, ಸರದಾಡು ಹುಳ. ಇನ್ನು ಬಾಯಿಯಿಂದ ಪಾಪ ಮಾಡಿದ ಪಕ್ಷಿ ಮೃಗತಾಂ, ಪಕ್ಷಿ ಆಗ್ತೇವೆ. ಪಕ್ಷಿ ಎಷ್ಟು ಥರ ಪಕ್ಷಿ ಅದ. ಕಾಗಿ ಹಿಡ್ಕೊಂಡು ಕೂಗಿಲತಕ್ಕ ಪಕ್ಷಿ ಅದಾವ, ಆ ಪಕ್ಷಿ ಹಾಕಾರ. ಶರೀರದಿಂದ ಪಾಪ ಮಾಡಿದ್ರೆ
ಶಾರೀರೈ ಸ್ಥಾವರತಾಂಗತಃ. ಶರೀರದಿಂದ ಪಾಪ ಮಾಡ್ದಂದ್ರೆ ಕಲ್ಲ ಮಣ್ಣ ಆಗ್ತಾನೆ. ಪ್ರಜ್ಞೆ ಇಲ್ಲ, ಶರೀರದ ಪಾಪ ಪ್ರಜ್ಞೆ ಇಲ್ಲ. ಹ್ಯಾಂಗೆ ಮನುಷ್ಯ ಲೆಕ್ಕ ಹೊಡೆದ ಕಾಲಕ್ಕೆ ಏನಿರಂಗಿಲ್ಲ, ಅಥವಾ ಆಪರೇಷನ್ ಮಾಡಿ ಇಂಜೆಕ್ಷನ್ ಮಾಡೋದ ಕಾಲಕ್ಕೆ ಏನು ಕಲ್ಲು ಇದ್ದಂಗೆ ಬಿದ್ದಿರ್ತಾನೆ, ಬೇಕಾದ ಮಾಡಿರಿ ಏನಿಲ್ಲ, ಕತ್ತರಿಸ್ರಿ ಕೊಯ್ರಿ, ಹ್ಯಾಂಗೆ ಕಲ್ಲಾಗಿ ಬೀಳ್ತಾನ ಹಂಗೆ ಶರೀರದಿಂದ ಇನ್ನೊಬ್ಬರ ಕೆಟ್ಟನ್ನು ಮಾಡತಕ್ಕಂಥ ಮನುಷ್ಯ ಮುಂದಿನ ಜನ್ಮದಲ್ಲಿ ಗಿಡಮರ ಕ್ರಿಮಿಗಳ ರೂಪಾಗಿ, ಕೀಟ ಪತಂಗಾದಿಯಾಗಿ, ಆಪಕ್ಷಿ ಕುಲವಾಗಿ, ಮೇಲಾ ಪಶು ರೂಪಾಗಿ ಬಹುಬಾಧೆ ಗಳಿಸಿ ನಿದ್ರೆ ಬಾರದಿದ್ದನ್ನು ಪರಿಭವ ಸಮುದ್ರವೆನಿಸುವ ಸಾಯಿಸುವ ನೆನ್ನೆ. ನಿಮಗೆ ನಾಳೆ ಪೊಲೀಸರು ಕಳಿಸ್ಯಾರ, ನಿಮಗೆ ಜೈಲ್ ಕೊಯ್ತಾರೆ ಅಂದ್ರೆ ನಿದ್ದೆ ಮಾಡ್ತೀರೇನ್ರಿ? ಮಾಡ್ತೀರಿ? ನಿಮಗೆ ನೋಟಿಸ್ ಬಂದದ, ಒಯ್ತಾರೋ ಬಿಡ್ತಾರೆ. ಇನ್ನೂ ನೋಟಿಸ್ ಬಂದದ, ನೀನು ಹಿಂಗೆ ಅಪರಾಧ ಮಾಡಿದಿ, ನೀನು ನಾವು ಜೈಲ್ಗೆ ಹಾಕ್ತೇವೆ ಅಂದ್ರೆ ಆರಾಮ ಊಟ ಮಾಡ್ತೀರಿ, ಆರಾಮ ನಿದ್ದೆ ಮಾಡ್ತೀರಿ. ಸದಾ ಚಿಂತೆ ಇರ್ತದೆ ಮನುಷ್ಯನಿಗೆ. ಹಾಗೆ ಮನುಷ್ಯನಿಗೆ ಯಾರಿಗೆ ತಾನು ಮಾಡಿದ ಪಾಪಗಳು, ಕಣ್ಣಿನಿಂದ, ಕಿವಿಯಿಂದ, ಬಾಯಿಯಿಂದ, ಕೈಯಿಂದ, ಕಾಲಿನಿಂದ, ಮನಸ್ಸಿನಿಂದ ಮಾಡಿದ ಪಾಪ ಅದನ್ನು ನೆನಪು ಮಾಡಿದ್ರೆ ನಿದ್ರೆ ಬಾರದಿದನ್ನು ಪರಿಭವ ಸಮುದ್ರವೆನಿಸು ಸಾಯಸವನ್ನೇ. ನಿದ್ದೆ ಬರಂಗಿಲ್ಲ ರೀ. ಪರಂತು ನಾವು ನಿತ್ಯ ಪಾಪ ಮಾಡ್ತೇವೆ, ಆರಾಮ ಮಗೋತೇವಲ್ಲ, ಹೆಂಗಿರಬೇಕು ಅಂತ ಕೇಳ್ತಾರೆ ಮಹಾತ್ಮರು. ದಿನ ನೋಡುವಲ್ಲಿ, ಕೇಳುವಲ್ಲಿ, ಆಡುವಲ್ಲಿ, ಮಾಡುವಲ್ಲಿ, ನಡೆಯುವಲ್ಲಿ ದಿನ ಪಾಪ ಮಾಡ್ತೇವೆ ಅಂದ್ರೆ ಮತ್ತೆ ಆರಾಮ್ ಸರಿ ಮುಗೋತೇವಲ್ಲ, ನಿದ್ದೆ ಹತ್ತದಲ್ಲ. ಮಹಾಮೋಹ ನಿದ್ರಾ ಅಂತಾರೆ ಇದಕ್ಕೆ, ಮಹಾಮೋಹ ನಿದ್ರಾ. ಇಂಥದ್ದು ಅಜ್ಞಾನ ನಿದ್ರೆಯೊಳಗೆ ಮಲಗ್ಯಾನ ಮನುಷ್ಯ. ಏನು ಕತ್ತರಿಸಿದ್ರು, ಕೊಯ್ದರು, ಈ ನಿದ್ದೆ ಅಲ್ಲ, ಆಪರೇಷನ್ ಮಾಡುವಾಗ ಮಾಡ್ತಾರಲ್ಲ ಹಾಗೆ ಅವ ನಿದ್ದೆ ಅಲ್ಲದು, ನಿನಗೆ ಬೇಹುಷ್ ಮಾಡ್ಯಾರ, ನಿದ್ದೆ ಅಲ್ಲ, ನಿದ್ದೆ ಅಲ್ಲದು. ನೀವು ಕೊಯ್ಯವರು ಬೇಹುಷ್ ಮಾಡ್ತಾರೆ, ಆನಂದ ಕದನೆ ಎದ್ದು ಕೊಡಲಿ ಹೋಗ್ಕೋತಾನ, ಊರ್ಯಾಕೆ ಚಾಲು ಮಾಡ್ತದೆ. ನಿದ್ದೆ ಮಕ್ಕಳು ನಾವು ಎದ್ದು ಆನಂದಕ್ಕೆ ಭಾಳ ಚಂದ ಆಯ್ತು, ಆರಾಮಾಯ್ತು, ನಿದ್ದೆ ಆಯ್ತು ನೋಡ್ರಿ, ಭಾಳ ಚಂದ ಆಯ್ತು ಅಂತ. ಹಾಗೆ ಮನುಷ್ಯನಿಗೆ ತನಗೆ ಆಗತಕ್ಕಂಥ ಆಪರೇಷನ್ದು ಕೊಯ್ತು, ಹಾರ್ಟ್ ಆಪರೇಷನ್ ಅದ, ಎದ್ರ ಆಪರೇಷನ್ ಹೆಂಗೆ ನಿದ್ದೆ ಬರೋಂಗಿಲ್ಲಲ್ಲ, ಹಾಗೆ ಮನುಷ್ಯನಿಗೆ ತಾನು ಮಾಡಿದ ಪಾಪಗಳ ಫಲದ ನೆನಪು ಮಾಡಿದ್ರೆ ನಿದ್ರೆ ಬಾರದಿದನ್ನು ಪರಿಭವ ಸಮುದ್ರವೆನಿಸುವ ದುಃಖವನ್ನು. ಈ ದುಃಖ ಎಲ್ಲ ನೆನಪು ಮಾಡಿದ್ರೆ ನಿದ್ದೆ ಬರೋಂಗಿಲ್ಲ ರೀ, ನಿದ್ದೆ ಬರೋಂಗಿಲ್ಲ. ನಿಮ್ಮ ಜೇಲಕ್ಕೆ ನಾಳೆಗೆ ನಾಲ್ಕು ಒಯ್ತಾರೆ ಬರುತ್ತೆ, ಈಗೇ ಆಯ್ತಂದ್ರೆ ನಿದ್ದೆ ಬರ್ತದೆ, 2 ದಿನ ನಿದ್ದೆ ಬರೋಂಗಿಲ್ಲ. ಹಾಗೆ ಮನುಷ್ಯನಿಗೆ ಪಾಪದ ಭೀತಿ ಇರಬೇಕು, ಪಾಪ ಭೀತಿ ಇರಬೇಕು. ಪಾಪ ಅವಶ್ಯಂ ನರಕಂ ಪ್ರಯಾತಿ. ಪಾಪದವನಿಗೆ ಅವಶ್ಯವಾಗಿ, ಅವಶ್ಯ ಅಂದ್ರೆ ಏನು ರೀ, ಬಿಡಂಗಿಲ್ಲ, ನಿನ್ನ ಅಪೇಕ್ಷೆ ಅಲ್ಲಂದ್ರೂ ಬಿಡಂಗಿಲ್ಲ, ಅವಶ್ಯ ಅಂತಾರೆ ಅದಕ್ಕೆ. ಬ್ಯಾಂಕ್ನ ರೊಕ್ಕ ತೊಗೊಂಡು ಬಡ್ಡಿ ಕಟ್ಟಬೇಕೇ, ಅವಶ್ಯ ಕಟ್ಟಬೇಕಿಲ್ಲ, ಕುರ್ಕ ಹಾಕದ ನಿನ್ನ ಮನೆ. ಹಂಗೆ ಪಾಪ ಮಾಡಿದ ಮನುಷ್ಯ ಅವಶ್ಯ ನಿವಾರಣೆ ಮಾಡಲಿಕ್ಕೆ ಬರೋಂಗಿಲ್ಲ, ಭೋಗಿಸಲೇಬೇಕು. ನರಕಂ ಪ್ರಯಾತಿ. ಮನುಷ್ಯನಿಗೆ ದುಃಖ ಬರ್ತದೆ, ಅವನಿಗೆ ಅನಂತ ದುಃಖ ಬರ್ತದೆ. ಇದ್ದಾಗ ಬರ್ತದೆ, ಸತ್ ಮೇಲೆ ಕರೆ ಅದಾದ. ಇದ್ದಾಗ ರೋಗ ಬರ್ತಾವ, ಇದ್ದಾಗ ಆಪ್ತ ಬಂಧುಗಳು ಸಾಯ್ತಾರೆ, ತಾಪ ಆಗ್ತದೆ. ಕಣ್ಣು ಮುಂದೆ ಮಗ ಸಾಯ್ತಾನೆ, ಕಣ್ಣು ಮುಂದೆ ಗಂಡ ಸಾಯ್ತಾನೆ, ಕಣ್ಣು ಮುಂದೆ ಹೆಂಡತಿ ಸಾಯ್ತಾಳೆ. ಇವೆಲ್ಲ ಯಾಕೆ ಬರ್ತಾವೆ ಮನುಷ್ಯನಿಗೆ? ತಾ ಮಾಡಿದ ಕರ್ಮ ಬಲವಂತನಾದರೆ ನೀ ಮಾಡುವುದೇನು ಹರಿಯೇ. ಯಾರೇನು ಮಾಡ್ತಾರೆ, ಯಾರೇನು ಮಾಡ್ತಾರೆ? ಅದಕ್ಕೆ ಮಹಾತ್ಮರು ನಾವು ಮ್ಯಾಲಿಂದ ಮೇಲೆ ಹೇಳ್ತಾರೆಪ್ಪ ಅಂತ ಕೇಳಿದರೆ, ಎದ್ದು ಕೂಡ ಭಾಳ ಎಚ್ಚರದಿಂದ ಏಳು, ಭಾಳ ಎಚ್ಚರದಿಂದ ಮಕ್ಕಳು. ಹಂಗೆ ಹೇಳೋದು, ಹಾಗೆ ದನ ಇದ್ದಂಗೆ ಹೇಳೋದು, ದನ ಇದ್ದಂಗೆ ಎದ್ದು ತಿಂದು ಮಕ್ಕೊಂಡು ಅಲ್ಲ. ಮನುಷ್ಯ ಏನಪ್ಪ ಅಂದರೆ ಎಚ್ಚರದಿಂದ ಹೇಳಬೇಕು. ಅರ್ಥಾತ್ ಏನು, ಇವತ್ತು ನಾನು ಏನು ಮಾಡಬೇಕು, ಏನು ಪುಣ್ಯ ಮಾಡಲಿ. ಪಾಪದಿಂದ ನರಕ ದುಃಖ ಬರ್ತದೆ, ಸೀದಾ ಅಪತ್ಯ ಮಾಡಿದರೆ ರೋಗ ಬರ್ತದೆ.
ಸಿಕ್ಕದು ಉಂಡು ಸಿಕ್ಕದು ತಿಂದು ಸಿಕ್ಕದು ಕುಡಿದು ಅಂದ್ರೆ ರೋಗ ಬರ್ತದೆ, ಪ್ರಶ್ನೆನೇ ಇಲ್ಲ. ನೋಡಬಾರ್ದು ನೋಡಿದೆ, ಕೇಳಬಾರ್ದು ಕೇಳಿ, ಆಡಬಾರ್ದು ಆಡ್ದು, ತಿನ್ನಬಾರ್ದು ತಿಂದು, ಮುಟ್ಟಬಾರ್ದು ಮುಟ್ಟಿದೆ ಅಂದ್ರೆ ಬರ್ತದೆ, ನರಕ ಪ್ರಶ್ನೆನೇ ಇಲ್ಲ ಅದಕ್ಕೆ. ಅದಕ್ಕೆ ಮನುಷ್ಯ ಅಂತ ಅದಕ್ಕೆ ಮಾಡ್ಯಾರಿ. ಮನುಷ್ಯ ಮನನಾತ್ ತ್ರಾಯತಿ ಇತಿ ಮನುಷ್ಯ. ವಿಚಾರ ಮಾಡಿದರೆ ನರ ನಾರಾಯಣ ಹೋಗ್ತಾರೆ. ಸ್ವಲ್ಪ ವಿಚಾರ ಮಾಡಬೇಕು, ಮನನ ಮಾಡಬೇಕು. ಎದ್ದು ಕೂಡಲೇ ನಾನು ಮನುಷ್ಯ ಇದ್ದೀನಿ, ಮನುಷ್ಯನ ಕರ್ತವ್ಯಗಳು ಏನು, ಕೆಲಸ ಏನಿದಾವ, ಹೆಣ್ಣೇ ಇರಲಿ ಗಂಡೇ ಇರಲಿ, ನಾವು ಮನುಷ್ಯರಿದ್ದೇವೆ. ಏನು ನನ್ನ ಕರ್ತವ್ಯ ಏನದ, ನಾ ಏನು ಸ್ವೀಕಾರ ಮಾಡೀನಿ. ಪತಿ ಸ್ವೀಕಾರ ಮಾಡಿದ್ರೆ ಪತಿ ಕೆಲಸ, ಪತ್ನಿ ಸ್ವೀಕಾರ ಮಾಡಿದ್ರೆ ಪತ್ನಿ ಕೆಲಸ, ತಂದೆ ಆಗಿದ್ದಾರೆ ತಂದೆ ಕೆಲಸ, ಮಗ ಆಗಿದ್ದಾರೆ ಮಗಳ ಕೆಲಸ, ನೌಕರಾಗಿದ್ದಾರೆ ನೌಕರನ ಕೆಲಸ. ಅರೆ ಪ್ರತಿಯೊಬ್ಬರಿಗೆ ಕರ್ತವ್ಯ ಅದ. ತಂದೆ ಹೆಂಗಿರ್ಬೇಕು ಬರ್ದಾರೆ, ತಾಯಿ ಹೆಂಗಿರ್ಬೇಕಂತ ಬರ್ದಾರೆ, ಮಗ ಹೆಂಗಿರ್ಬೇಕಂತ ಬರ್ದಾರೆ. ಆ ಪಾತ್ರನ ಹಾಕಿನೆಲ್ಲ ಮಗಂದು, ಅಪ್ಪಂದು, ಅವಂದು, ಅಣ್ಣ ತಮ್ಮಂದು ಆ ಪಾತ್ರನ ಬರೋಬರಿ ಮಾಡೋಕತ್ತೇನೇ ಇಲ್ಲ. ಒನ್ ಸುಮಾರು ಅನ್ನಬೇಕು, ಏನು ಸುಮಾರು ಅನ್ನಬಾರ್ದು. ಆ ಪಾತ್ರ ಮಾಡಕತ್ತೇನೆ, ತಂದೆ ಪಾತ್ರ, ಮಗನ ಪಾತ್ರ ಮಾಡಕತ್ತೇನೆ, ತಾಯಿ ಪಾತ್ರ ಮಾಡಕತ್ತೇನೆ, ಅಣ್ಣ ತಮ್ಮನ ಪಾತ್ರ ಅರೆ ರಾಮಾಯಣ ನೋಡ್ರಿ, ಇಡೀ ರಾಮಾಯಣ ಅದೇ ಅದ. ಹ್ಯಾಂಗ ಮನುಷ್ಯ ಪ್ರತಿಯೊಬ್ಬ ತನ್ನ ಪಾತ್ರವನ್ನು ವಹಿಸಬೇಕು ಅನ್ನೋದೇ ರಾಮಾಯಣ, ಮತ್ತೊಂದೇನು ರಾಮಾಯಣ ಇಲ್ಲ. ಸ್ವಲ್ಪ ತಪ್ಪದ ದಶರಥ, ಕೈಕೈ ಮಾತು ಒಂದೆರಡು ತಪ್ಪದಕ್ಕೆ ಏನಾಯಿತು, ಮಗನ ಕಳ್ಕೊಂಡು ಪ್ರಾಣ ಕೊಟ್ಟ, ಸತ್ತೋದ. ಲಕ್ಷ್ಯ ಇಡ್ರಿ, ಮನುಷ್ಯ ಅಂತಂತಾರೆ ನನ್ನ ಪಾತ್ರವನ್ನು ವಹಿಸುವುದೇ ಆಚಾರ. ತಂದೆ ಪಾತ್ರ, ತಾಯಿ ಪಾತ್ರ, ಅಣ್ಣನ ಪಾತ್ರ, ತಮ್ಮನ ಪಾತ್ರ, ಹೆಂಡತಿ ಪಾತ್ರ, ಗಂಡನ ಪಾತ್ರ. ಹಾಗೆ ನಡೆದಾರೆ. ಇಡೀ ರಾಮಾಯಣ ಅದೇ ಹೇಳ್ತದೆ, ಆಚಾರ್ಯ ಹೇಳಿದ, ಮತ್ತೇನು ಕಥೆಯಲ್ಲದು. ಇಡೀ ರಾಮಾಯಣ ಮನುಷ್ಯನಾಗಿ ಹುಟ್ಟಿದ ಮೇಲೆ ಪ್ರತಿಯೊಬ್ಬನ ಕರ್ತವ್ಯದ ಅಪ್ಪ ಅವ್ವ ಗಂಡ ಹೆಂಡತಿ ಮಕ್ಕಳು ಅಣ್ಣ ತಮ್ಮ ಅಷ್ಟು ನಡೆದ್ರೆ ನಾವು ರಾಮನಂಗೆ ಜೀವನದೊಳಗೆ ಏನಪ್ಪ ಅಂದ್ರೆ ಜೀವಂತ ಆಗಿರ್ತೇವೆ ರೀ. ಸೂರ್ಯಚಂದ್ರ ಮುಳುಗುತಕ್ಕ ಇರ್ತೇವೆ. ಅದಕ್ಕೆ ಶಾಸ್ತ್ರ ಆಚಾರವಾನ್ ಭವ. ನಾವು ಈ ಕಾಲಕ್ಕೆ ವಿಚಾರವಂತರಾಗಿದ್ದೇವೆ, ಆಚಾರವಂತರು ಹೋಗ್ಯದ್ರಿ. ವಿಚಾರವಂತರಾಗಿದ್ದೇವೆ, ಆಚಾರವಂತ ಹೋಗ್ಯದ. ಭಾಳ ಶಾಣ್ಯರಾಗಿದ್ದೇವೆ, ಭಾಳ ಶಾಣ್ಯರಾಗಿ. ಚದುರಂಗ ಚಪಲ ಬುದ್ಧಿ ಕಾನಿ ಸಾಧು ಬುದ್ಧಿ ಅರಾದು. ಎಷ್ಟು ಶಾಣೆ ಆಗಿದ್ದೇವೆ ಅಷ್ಟು ಮೂರ್ಖರಾಗಿದ್ದೇವೆ. ಜನರ ದೃಷ್ಟಿಯಲ್ಲಿ ನಾವು ಶಾಣ್ಯರು, ಧರ್ಮ ದೃಷ್ಟಿಯಲ್ಲಿ ನಾವು ಮೂರ್ಖರು. ಹೆಂಗೆ ಭಾಳ ಕಲಿತೇವೆ, ಬುದ್ಧಿ ಚಪಲ ಹಾಕದ, ಬುದ್ಧಿ ಚಂಚಲ ಹಾಕದ, ಬುದ್ಧಿ ಅಸ್ಥಿರ ಹಾಕದ. ಅದಕ್ಕೆ ಮಹಾತ್ಮರು ನಮಗೇನು ಹೇಳಿದರು ಅಂತ ಕೇಳಿದರೆ, ತಮ್ಮ ಬುದ್ಧಿಂ ಶರಣಮನ್ ಗಚ್ಚು, ಬುದ್ಧಿಗೆ ಶರಣ ಹೋಗು. ಮನದ ಬೆನ್ನು ಹತ್ತಬೇಡ. ಮನಸ್ಸಿನ ಬೆನ್ನು ಹತ್ತಿದೆ ಅಂದ್ರೆ ಪಾಪ ಹಾಕದ, ಬುದ್ಧಿ ಬೆನ್ನು ಹತ್ತಿ ಅಂದ್ರೆ ಪುಣ್ಯ ಹಾಕದ. ನಾವೆಲ್ಲರೂ ಕೂಡ ಮನುಷ್ಯರ ಬೆನ್ನು ಹತ್ತೀವಿ. ಮನುಷ್ಯ ಏನಂತ ಯಾಕೆ ಹಂಗೆ ಮಾಡಿದೆ, ಮಾಡಂಗಾಯ್ತು ರೀ, ಅತಿಯಿಂದ ಯಾಕೆ ತಿನ್ನಂಗಾಯ್ತು ರೀ, ಹಾದಕ್ಕೆ ಹಾದಂಗಾಯ್ತು ರೀ. ಮನುಷ್ಯನಂಗೆ ಮಾಡೋದು ಮನುಷ್ಯ ಅಲ್ಲ, ಬುದ್ಧಿಯಂಗೆ ಮಾಡೋನಿಗೆ ಮನುಷ್ಯ ಅಂತಾರೆ, ಮನಸ್ಸಿನಂಗೆ ಮಾಡೋನಿಗೆ ಮಂಗ್ಯ ಅಂತಾರೆ. ಮನುಷ್ಯ ಅನ್ನಂಗಿಲ್ಲ, ಮಂಗ್ಯ ಅಂತಾರೆ. ಅದಕ್ಕೆ ಶಾಸ್ತ್ರ ಭಾಳ ಸುಂದರವಾಗಿ ಹೇಳ್ತೀವಿ. ಇಡೀ ಇತಿಹಾಸ ನೋಡ್ರಿ, ಇಡೀ ರಾಮಾಯಣ ನೋಡ್ರಿ ನೀವು, ಪೂರ ಆಚಾರದ ಮೇಲೆ ಅದು, ಆಚಾರದ ಮೇಲೆ. ಒಂದು ಹೆಣ್ಮಗಳ ಮಾತು ಕೇಳೋದಕ್ಕೆ ಏನಾಯಿತು, ಇಡೀ ಮಹಾಭಾರತ ಆಯ್ತಂತ, ರಾಮಾಯಣ ಆಯ್ತಲ್ಲ, ಕೈಕೇಯಿ ಮಾತು ಕೇಳಿ. ಪರಂತು ಎಷ್ಟು ಸುಂದರವಾಗಿರ್ತಕ್ಕ ಚರಿತ್ರೆ. ಗಂಡ ಹೆಂಗಿರಬೇಕು, ಹೆಂಡತಿ ಹೆಂಗಿರಬೇಕು, ಅಣ್ಣ ಹೆಂಗಿರಬೇಕು, ತಮ್ಮ ಹೆಂಗಿರಬೇಕು, ಎಷ್ಟು ಚರಿತ್ರೆ ಬರೆದರಿ.
ಲಕ್ಷ್ಯ ಇಡ್ರಿ. ಗಂಡ ಹೆಂಡತಿ ಹೋದರು, ವನವಾಸಕ್ಕೆ ಕಳಿಸಿದ್ರು. ವನವಾಸ ರಾಮನಿಗೆ ಅಷ್ಟೇ ಹೇಳ್ಯದ, ಸೀತಾಗಿಲ್ಲ. ಸೀತಾಗಿಲ್ಲ, ಲಕ್ಷ್ಮಣನಿಗಿಲ್ಲ, ಯಾರಿಗಿಲ್ಲ. ಬರೀ ಒಬ್ಬ ರಾಮನಿಗೆ ಕೇಳಿದ್ದಕ್ಕೆ ರಾಮ 14 ವರ್ಷ ವನವಾಸಕ್ಕೆ ಹೋಗಬೇಕು. ಆದರೆ ರಾಮ ತಂದೆ ಮಾತು ಕೇಳಿ ಆಚಾರವಂತನಾದ. ಊರು ಜನ ಎಲ್ಲ ಹೇಳಿತು, ಆ ಮುದೋಡೆ ಹುಚ್ಚಾಗ್ಯದ್ರಿ ದಶರಥ, ಹೆಂಡತಿ ಮಾತು ಕೇಳಿದ. ರಾಜರ ಪ್ರಜೆಗಳೆಲ್ಲ ಹೇಳಿದ್ರು, ಅವನಿಗೆ ಜೈಲ್ಗೆ ಹಾಕುನ್ರಿ. ಹಾಕಿಲ್ಲ, ಹಿಂದಕ್ಕೆ ಜೈಲ. ಕಂಸ ಎಲ್ಲರಿಗೆ ಹಾಕಿದ್ನಲ್ಲ ಜೈಲ್ದಾಗ, ಕೃಷ್ಣ ಜೈಲ್ದಾಗೆ ಹುಟ್ಟ್ಯಾನ. ಒಂದು ರಾಜ್ಯಕ್ಕೆ ಜೈಲ್ಗೆ ಹಾಕದವ, ಎಲ್ಲರಿಗೂ ಜೈಲ್ಗೆ ಹಾಕದ. ಹಂಗೆ ನೀವು ಹಾಕ್ರಿ, ಈ ಮುದೋಡೆ ತಲೆ ಕಟ್ಟೋದು ಇದಕ್ಕೆ, ದಶರಥಗೆ ಹಾಕಿ ಹೆಸರಿ. ನಿನಗೆ ನಾವೆಲ್ಲರೂ ಕೂಡ ಸಪೋರ್ಟ್ ಇದ್ದೇವೆ. ರಾಮಗಂತ ಇಡೀ ಜನ ಆಳ್ತದ. ಆದರೆ ಅವ ಮಾಡ್ಬೋದಾಗಿತ್ತಲ್ಲ ಕಂಸನಂಗೆ, ಇಲ್ಲ. ನಾನು ಪಿತುರಾಜ್ಞೆಯ ಅಗ್ನಿಮಪಿ ಪತೇಯಂ. ಬರೀ ವನವಾಸ ಅಲ್ಲೋ, ಅಪ್ಪನ ಮಾತಿಗೆ ಆಜ್ಞೆಗೆ ನಾ ಬೆಂಕಿಯಾಗೂ ಬೀಳಕ್ಕೆ ತಯಾರಿದ್ದೀನಿ ಅಂದ ರಾಮ. ಸಾಯಕ್ಕೆ ತಯಾರಿದ್ದೀನಿ, ವನವಾಸ ಏನು ದೊಡ್ಡ ಮಾತ. ಇದಕ್ಕೆ ಆಚಾರ, ಪಿತೃ ಭಕ್ತ ಅಂತಾರೆ, ಇದಕ್ಕೆ ಆಚಾರ ಅಂತಾರೆ. ಎಷ್ಟೋ ಮಂದಿ ನಿಮ್ಮ ಸಂಸಾರದ ನೋಡಕತ್ತೀರಿ, ಅಪ್ಪಗೆ ತೆಗೆದಿಟ್ಟವ್ರು ಅದಾರ, ಹೊರಗೆ ಹಾಕಿದವ್ರು ಅದಾರ, ರೊಕ್ಕಕ್ಕೆ ರೂಪಾಯಿಗೆ ಹೆಂಡತಿ ಸಲುವಾಗಿ ಹಡ್ದವ್ರನ್ನ ಎಲ್ಲಿ ಇಡ್ತಾರೆ. ಪರಂತು ರಾಮಗೆ ಇಡೀ ಜನ ಅವನು ಹಿಂದಿತ್ತು, ಇಡೀ ಅಯೋಧ್ಯ. ಹಾಕ ಮುದುಕುಗ, ಆಕೆ ಮಾತು ಕೇಳಿ ಮಾಡೋಕೆ ಹಾಕಿ ಮುದುಕುಗ. ರಾಮ ಅಂತಾನೆ, ಏ ಹುಚ್ಚ, ಅಪ್ಪ ಅಂದರೆ ದೇವರು, ತಾಯಿ ದೇವರೆಂದು ತಂದೆ ವೇದ ಬಿಟ್ಟು ಬಾಯಿ ಹೇಳುತ್ತೀವಿ. ನಮ್ಮ ಅಪ್ಪನ ಆಜ್ಞೆಕ್ಕೆ ಬರೀ ರಾಜ್ಯ ಬಿಟ್ಟು ಹೋಗೋದಲ್ಲ, ಬೆಂಕಿಯಾಗ ಬೀಳಂದ್ರೂ ಬೀಳ್ತೀನಿ ನಾ ಅಂದವನ, ಸಾಯಿ ಅಂದ್ರೆ ಸಾಯ್ತೀನಿ. ಅದಕ್ಕೆ ಇಡೀ ಊರೆಲ್ಲ ಬಿಟ್ಟು ದಶರಥಗೆ ಬಿಟ್ಟು ರಾಮನ ಬೆನ್ನು ಹತ್ತಿ ಹೋದರು ವನವಾಸಕ್ಕೆ. ಇದಕ್ಕಂತಾರೆ ಆಚರಣೆ ಮನುಷ್ಯನಿಗೆ. ನಮ್ಮ ಜೀವನದಲ್ಲಿ ಹಂಗಿರ್ಬೇಕು ರೀ. ಬಾಯಿಲೆ ಅಂತೇವೆ, ತಾಯಿ ದೇವರೆಂದು ವೇದ ಬಾಯಿ ಬಿಟ್ಟು ಹೇಳೋದು. ಅವ್ವ ಅಪ್ಪಗ ನಾಯಕತೆ ಕಡೆಗೆ ನೋಡೋರು ಭಾಳ ಮಂದಿ ಅದಾರ. ಆಚಾರ್ಯ ಇಲ್ಲಿ ಅದ ಮನುಷ್ಯನಿಗೆ, ಕೇಳಕ್ಕೆ ಭಾಳ ಸರ್ವ ಅನ್ನಿಸ್ತದೆ. ಅದಕ್ಕೆ ಹೇಳ್ತಾರೆ ಶಾಸ್ತ್ರಕಾರರು, ಜೀವನದಲ್ಲಿ ಇಡೀ ರಾಮಾಯಣ ಅದನ್ನೇ ಅದ, ರಾಮಾಯಣ ಅದ. ಒಂದು ಸೀತಾನ ನೋಡ್ರಿ, ಸೀತಾನ ವೈದಿಕಿಂದ ರಾವಣ ಇಟ್ಟುಕೊಂಡ. ರಾವಣ ಸಾಮಾನ್ಯ ಮನುಷ್ಯ ಅಲ್ರೇ, ಸಾಮಾನ್ಯ ಮನುಷ್ಯ ಅಲ್ಲ. ಅಂಥವ್ರಿಗೆ ಪರೀಕ್ಷೆ ಕೊಡಬೇಕಾಗ್ತದೆ. ದಿನ ಎಷ್ಟು ಪ್ರೀತಿ ಮಾಡಿ ಹೇಳ್ದ. ಆದರೆ ಸೀತಾ ತನ್ನ ಧರ್ಮವನ್ನು ಆಚಾರ ತ್ಯಾಗ ಮಾಡಲಿಲ್ಲ. ವಾಮ ಪಾದಾದ ಪಿನ ಪೃಷೆ ಅಹಂ ತ್ವಂ. ರಾವಣ, ನೀ ನನ್ನ ಮೇಲೆ ಪ್ರೀತಿ ಮಾಡಿ ನನಗೆ ಬಾ ಅಂತೀಯಲ್ಲ, ನಾ ಎಡಗಾಲಿನಿಂದ ನಿನಗೆ ಮುಟ್ಟಂಗಿಲ್ಲ, ಬಲಗಾಲಲ್ಲ ಎಡಗಾಲಿನಿಂದ ನಿನಗೆ ಮುಟ್ಟಂಗಿಲ್ಲ ಅಂತ. ಎಂಥ ಪಾತಿ ಬರುತ್ತಿದ್ದಾರೆ ಆಚಾರ. ಪರಂತು ಅಂಥದ್ದು ಇದ್ದರೂ ಕಡೆಗೆ ಅಗ್ನಿ ಪರೀಕ್ಷೆ ಮಾಡು ಪಾಳಿ ಬಂತಲ್ಲ ಆಕೆಗೇನು. 100 ಮಂದಿ 100 ಮಾತಾಡಿದ್ರು. ಅಗ್ನಿ ತಯಾರು ಮಾಡಿ ಉರಿಯಾಗ ಒಳಗೆ ಹೋಗಿ ಅರ್ಬಿಗೆ ಬೆಂಕಿ ಹತ್ತಲಾರ್ದಂಗೆ ಹೊರ ಬಂದು ಕಾಳಕ್ಕೆ ರಾಮ ತಗೊಂಡ. ಆಚಾರ ಪರಮೋ ಧರ್ಮ. ಮನುಷ್ಯನ ಜೀವನದಲ್ಲಿ ಸುಮ್ಮನೆ ಸೀತಾಗ ನಾವು ಇಲ್ಲಿ ತನಕ ಸೀತಾರಾಮಚಂದ್ರಕ್ಕೆ ಜಯ ಅನ್ನಂಗಿಲ್ಲ. ತಂದೆ ಆಜ್ಞೆಗಾಗಿ ವನವಾಸ 14 ವರ್ಷ ಹೋದ. ಬೆಂಕಿಯಾಗಿ ಸುಟ್ಕೊಂಡು ಬಂದ್ಲು ಸೀತಾ. ಅದಕ್ಕೆ ನಾವು ಸೀತಾರಾಮಚಂದ್ರಕ್ಕೆ ಜಯ ಅಂತೇವೆ. ಸುಮ್ಮನೆ ಅಲ್ರಿ ಮನುಷ್ಯನ ಜೀವನದಲ್ಲಿ ನಾವೆಲ್ಲರೂ ಕೀರ್ತಿ ಬೇಕಂತೇವೆ, ಹೆಸರು ಉಳಿಬೇಕಂತೇವೆ, ಮಾಡಿದೇವೇನು? ಯಾವ ಆಚಾರ ನಮ್ಮಂತಕ್ಕದ? ಕಿವಿ ಆಚಾರದ, ಕಣ್ಣಿನ ಆಚಾರದ, ಬಾಯಿ ಆಚಾರದ, ಕೈ ಆಚಾರದ, ಕಾಲದ ಆಚಾರದ, ಮನಸ್ಸಿನ ಆಚಾರ, ಯಾವುದರ ಆಚಾರ ಅದ ನಮ್ಮಂತಕ್ಕೆ?
ಆಚಾರ ಮನುಷ್ಯನಿಗೆ ವಿಚಾರ ಹುಟ್ಟಿಸ್ತದೆ, ವಿಚಾರ ಮನುಷ್ಯನಿಗೆ ಪರಮಾತ್ಮನ ಭೇಟಿ ಮಾಡಿಸ್ತದೆ. ಪುಣ್ಯಾತ್ಮರೇ, ಆಚಾರಹೀನ ಮನುಷ್ಯನಿಗೆ ನ ಪುನಂತಿ ವೇದ ನ ಪುನಂತಿ ದೇವ. ಆಚಾರ ಇಲ್ಲದ ಮನುಷ್ಯನಿಗೆ ಯಾರು ದೇವರು ಅವನ ಕಲ್ಯಾಣ ಮಾಡೋಂಗಿಲ್ಲ, ಯಾವ ಶಾಸ್ತ್ರನೂ ಕೂಡ ಅವನ ಕಲ್ಯಾಣ ಮಾಡೋಂಗಿಲ್ಲ. ಇದು ತಿಳ್ಕೋರಿ. ಪರಂತು ತಪ್ಪು ಮಾಡಿದ ಮನುಷ್ಯನ ತಪ್ಪದು ಅರು ಅವನಿಗೆ ಇದ್ದೇ ಇರ್ತದೆ. ಕಾಲನ ಮುಳ್ಳ ಕಾಣಂಗಿಲ್ಲ, ಚುಚ್ಚದೇ ಬಿಡಂಗಿಲ್ಲ. ನೋಡಕ್ಕೆ ಕಾಣಂಗಿಲ್ಲ, ಸುಸ್ತಿರ್ತದೆ ಇಲ್ಲ ಒಳಗೆ ಸುಸ್ತದ. ಹಂಗೆ ತಾ ಮಾಡಿದ ಪಾಪ ಬಲವಂತನಾದರೆ ನೀ ಮಾಡುವುದೇನು ಹರಿಯೇ. ಪರಮಾತ್ಮ ಏನು ಮಾಡ್ತಾನೆ? ನನ್ನ ಪಾಪ ನನ್ನ ಪುಣ್ಯ ನಾ ಭೋಗಿಸ್ಬೇಕು, ನನ್ನ ತಪ್ಪು ನಾನೇ ಉಣಬೇಕು. ಪುಣ್ಯಾತ್ಮರು ಅದಕ್ಕೆ ಬಹಳ ಶಾಸ್ತ್ರ ಹೇಳ್ತಪ್ಪ ಅಂದ್ರೆ ಲಕ್ಷ್ಯ ಇಡ್ರಿ. ಮನುಷ್ಯನ ಜೀವನದಲ್ಲಿ ಬಹಳ ದೊಡ್ಡ ಮಾತದು. ಯಾಕೆ? ಆಚಾರ ಪ್ರಭಾವ ಅದು. ಜಗತ್ತಿನೊಳಗೆ ಏನಪ್ಪ ಅಂದ್ರೆ ದುಡಿದ್ರೆ ದುಡ್ಡು ಹೆಂಗೆ ಸಿಗ್ತದೆ, ಹಂಗೆ ಆಚಾರ ಇದ್ರೆ ಪುಣ್ಯ ಸಿಗ್ತದೆ, ಸುಖ ಸಿಗ್ತದೆ. ದುಡಿದ್ರೆ ದುಡ್ಡು ಸಿಗ್ತದೆ, ಕಳ್ಳತನ ಮಾಡಿದ್ರೂ ದುಡ್ಡು ಸಿಗ್ತದೆ. ಪರಂತು ಶಾಂತಿ ದುಡ್ಡಿನಿಂದ ಸಿಗಂಗಿಲ್ಲ, ಆಚಾರದಿಂದನೇ ಸಿಗ್ತದೆ. ಅದಕ್ಕೆ ಆಚಾರಕ್ಕಾಗಿ ಮಹಾತ್ಮರು ಪ್ರಾಣವನ್ನು ಕೊಟ್ಟರು, ಸಂಪತ್ತು ಕೊಟ್ಟರು, ಒಂದು ಮಾತಿಗೆ ಎಲ್ಲವನ್ನು ಕೊಟ್ಟರಲ್ಲ. ಎಷ್ಟಿದ್ದು ಹರಿಶ್ಚಂದ್ರಿಗೆ ಏನು ಕಡಿಮೆ ಇತ್ತು ರೀ? ಏನು ಕಡಿಮೆ ಇತ್ತು? ಒಂದು ಮಾತಿಗೆ ಇಡೀ ಸಮಸ್ತ ಪ್ರಪಂಚವನ್ನೇ ತ್ಯಾಗ ಮಾಡಿ ಹೆಂಡತಿ ದಾರೋದಿಕ್ಕ ಮಕ್ಕಳು ದಾರೋದಿಕ್ಕ ಅದರಲ್ಲ. ಒಂದು ಆಚಾರಕ್ಕೆ ಎಲ್ಲ ಕಳ್ಕೊಂಡ್ರು. ನಾವು ಮನೆಗಾಗಿ 100 ಪಾಪ ಮಾಡ್ತೇವೆ, ಹೆಂಡತಿಗಾಗಿ 100 ಪಾಪ ಮಾಡ್ತೇವೆ, ಗಂಡಗಾಗಿ 100 ಪಾಪ ಮಾಡ್ತೇವೆ, ರೊಕ್ಕಿಗೆ 100 ಪಾಪ ಮಾಡ್ತೇವೆ. ಪರಂತು ಹರಿಶ್ಚಂದ್ರ ಇಲ್ಲಿ ತನಕ ಜೀವಂತ ಇರ್ತಿರಲಿಲ್ಲ ನಮ್ಮಂಗೆ ಮಾಡಿದ್ದರೆ. ಸೂರ್ಯಚಂದ್ರ ಯಾಕೆ? ಅವರು ಆಚಾರ ಸಂಪನ್ನರಿದ್ದರು. ಏನು ಮಾತಾಡಿದ್ದವ? ಇನ್ನೊಬ್ಬರ ಜಗಳದಾಗ ಇವಂದು ಫಜೀತಿ. ಗಂಡ ಹೆಂಡತಿ ಜಗಳದಾಗ ಕೂಸು ನುಗ್ಗಾಯ್ತು ಅಂತಾರಲ್ಲ ನಿಮ್ಮಲ್ಲಿ, ಹಂಗೆ ವಶಿಷ್ಠ ವಿಶ್ವಾಮಿತ್ರರ ಜಗಳದೊಳಗೆ ಹರಿಶ್ಚಂದ್ರನ ಫಜೀತಿ. ಅವ ಏನು ಮಾಡಿಲ್ಲ. ಇಬ್ಬರು ಮಾತಾಡಿದ್ರಂತ, ಜಗತ್ತಿನೊಳಗೆ ಯಾರು ಸತ್ಯವಂತರದಾರೆ, ಧರ್ಮವಂತರದಾರೆ. ವಶಿಷ್ಠ ಹೇಳ್ದ ಹರಿಶ್ಚಂದ್ರ. ಅದೇ ಹಂಗ ಅಂದವ. ಅಲ್ಲಿ ಅದಾರನ ಅದ ಅಂತ ಹೇಳ್ತೀನಿ. ಎಷ್ಟು ಸತ್ಯವತ ನಾ ಪರೀಕ್ಷೆ ಮಾಡ್ತೀನಿ ಅಂದ. ಮಾಡು, ಯಾರು ಬೇಡ ಅಂತಾರೆ, ಮಾಡು. ನೋಡ್ರಿ ಏನು ಪರಿಸ್ಥಿತಿ ಆಯ್ತು ಅವನದು. ಹರಿಶ್ಚಂದ್ರ ಮಲಗಿದಾನ, ರಾತ್ರಿ ಬಂಗಾರದ ಪಲ್ಲಂಗ ಮೇಲೆ ಮಲಗಿದಾನ. ಋಷಿ ವಿಶ್ವಾಮಿತ್ರ ಪರೀಕ್ಷೆ ಮಾಡಬೇಕಂತ ರಾತ್ರಿ ಅವನಿಗೆ ಕನಸು ಬೀಳಂಗೆ ಮಾಡದ. ಕನಸು ಬಿದ್ದು ಕನಸ್ನಾಗ ಹೋಗಿ ನಿಂತ ಎದುರಿಗೆ ಭವತಿ ಭಿಕ್ಷಾಂದೇಹಿ. ಕನಸನಾಗ ರೀ, ಕನಸನಾಗ ಕನಸು ಬೀಳಂಗೆ ಮಾಡಿ ಕನಸನಾಗ ಹೋಗ್ತಾನೆ, ಭಿಕ್ಷಾ ಬಿಡ್ತಾನೆ. ಭವತಿ ಭಿಕ್ಷಾಂದೇಹಿ. ಪಾತ್ರೆ ಹಿಡದ ಕನಸನಾಗ. ರಾಜ ಏನು ಕೊಡ್ತಿ? ನೀವು ಬೇಡದ್ದು ಕೊಡ್ತೀನಿ ಅಂದ. ಇಂಥ ಜ್ಞಾನಿ ಯಾರು, ದಾನಿ ಯಾರು ಸಿಗ್ತಾರೆ? ನೀವು ಬೇಡದ್ದು ಕೊಡ್ತೀನಿ. ಅರ್ಧ ರೊಟ್ಟಿ ಕೊಡ್ತೇವೆ, ಪೂರ ರೊಟ್ಟಿ ಬೇಡಿದ್ರೆ ಬೈತೇವೆ. ಅರ್ಧ ರೊಟ್ಟಿ ತುಕಡಿ ಕೊಡೋರು ಪೂರ ರೊಟ್ಟಿ ಕೊಡ್ರಿ ಸಾವುಕಾರ್ತಿ ಅಂದ್ರೆ ಯಾವಾಗ ಎಕಡೆದು ನಾನು ಪೂರ ರೊಟ್ಟಿ ಕೇಳ್ತಾನಂತ ಅಲ್ಲ. ಏನು ಕೇಳ್ತೀವಿ? ನೀವು ಬೇಡದ್ದು ಕೇಳ್ತೇವೆ. ಸೊಪ್ಪಂದಾಗ ನಿನ್ನ ರಾಜ್ಯವನ್ನು ನನಗೆ ದಾನ ಮಾಡು ಅಂದ್ರೆ ಅವರು. ರಾಜ ಅಂದ್ರೆ ಏನು ರೀ? ಇಡೀ ಭೂಮಿ ಬಂಗಾರ ಎಲ್ಲನೂ ಕೂಡ ರಾಜ್ಯವನ್ನು ದಾನ ಮಾಡು ಅಂದ್ರೆ ಕನಸನಾಗ ದಾನ ಮಾಡ್ದ. ಅವರು ಅಂದರು ನೀರು ಬಿಡು ಅಂದರು.
ನೀವು ದಾನ ಹಂಗೆ ಕೊಟ್ಟು ನೀರು ಬಿಟ್ಟು ಕೊಡ್ಬೇಕ್ರೆ. ಹಿಂದಕ್ಕೆ ಅವು ಬೆಳ್ಳಿ ರೂಪಾಯಿ ಇದ್ದು ಮತ್ತು ಈಗ ನೋಟಿಗೆ ನೀರು ಬಿಟ್ಟಿರಿ ಮತ್ತು ಆ ಕಡೆ ಹೋಗ್ತಾವೆ. ನೀರು ಬಿಟ್ಟ ಯಾವ ಚರ ಆಯ್ತಾವ ನೀ ಅರೇ 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 ಕನಸ್ನಾಗ ಎಲ್ಲ ರಾಜ್ಯ ಕೊಟ್ಟೇನ ವಿಚಾರ ಮಾಡ್ಕೋತು ಹೊತ್ತು ಹೊಡೆದ್ರೆ ಬಂದು ನಿಂತೇ ಬಿಟ್ಟಿದ್ದ ವಿಶ್ವಾಮಿತ್ರ. ಇನ್ನೂ ಕನಸು ನೆನೆಸ್ಕೋತೇ ಇದ್ದ. ರಾತ್ರಿ ನನ್ನ ಕನಸಿನಾಗ ವಿಶ್ವಾಮಿತ್ರ ಮಹರ್ಷಿಗಳು ಬಂದಿದ್ದರು, ನನಗೆ ದಾನ ಕೇಳಿದ್ರು, ನಾ ಇಡೀ ರಾಜ್ಯ ದಾನ ಕೊಟ್ಟೇನಲ್ಲ, ಇದು ಹೆಂಗೆ ಅನ್ಕೋತ ಕುಂತಿದ್ದ. ಇದರಿಗೆ ಬಂದರು. ರಾಜ ಅಂದರು, ಗುರುವೇ ಅಂದವು, ದಾನ ಮಾಡಿಲ್ಲ, ಮಾಡಿ. ದಾನ ಅವಾಗೇ ಹಾಕದ ಮ್ಯಾಲೆ ದಕ್ಷಿಣ ಕೊಡಬೇಕು, ಹೌದಲ್ರಿ? ದಾನ ಏನೇ ಕೊಡ್ತೀವಿ ಮೇಲೆ ದಕ್ಷಿಣ ಹಿಡಿತೀರಿ, ಇಲ್ಲ ಅರಿವಿ ಕೊಟ್ಟರೆ ಮೇಲೆ ದಕ್ಷಿಣ ಇಡಬೇಕು. ಸ್ವಾಮಿಗಳು ಹೊಟ್ಟೆ ಉಣಿಸ್ತೀರಿ, ಮೇಲೆ ಕೈಯಾಗ ರೊಕ್ಕ ಕೊಡಬೇಕು. ಎಷ್ಟು ಚಲೋ ಊಟ ಮಾಡಿಸ್ತೀರಿ ಅಷ್ಟು ಹೆಚ್ಚಿಗೆ ದಕ್ಷಿಣ ಕೊಡಬೇಕು. ಹಾಂ, ರೊಟ್ಟಿ ಕೊಟ್ಟರೆ ಕಡಿಮೆನೇ ಊಟ ಕೊಟ್ಟು ದಕ್ಷಿಣ ಕೊಟ್ಟು ₹2 ಈಗ ಹೋಳಿಗೆ ಪಾಳಿ ಭಾಳ ಅದೇ ಬಾಸುಂದಿ ಅಪ್ಪಿಸಿದ ಮಾಡಿ ದಕ್ಷಿಣ ಹೊಳಕ್ಕೆ ಡೈಜೆಸ್ಟ್ ಆಗ್ಬೇಕಲ್ರಿ ಅದು. ದಕ್ಷಿಣ ಅಂದ್ರೆ ಅದು ಡೈಜೆಸ್ಟ್ ಗೋಳಿ ಇದ್ದಂಗೆ. ದಕ್ಷಿಣ ಅಂದರು. ಏನು ದೊಡ್ಡ ಮಾತು ರೀ, ಆಜ್ಞೆ ಮಾಡ್ದ ನೌಕರಿ, ತಿಜೋರಿ ಅಂತ ತೊಗೊಂಬ ಅಂದರು. ರಾಜ ಅಂದ, ರಾಜ ಕೊಟ್ಟಿದ್ದೆ ಆ ತಿಜೋರಿ ನಂದು, ನಮ್ದ ತೊಗೊಂಡು ನಮಗೆ ಮಾಡ್ತಿ? ದಕ್ಷಿಣ ಕೊಡಲಾರ್ದೆ ದಾನ ಪೂರ್ತಿ ಆಗೋದಿಲ್ಲ, ದಕ್ಷಿಣ ಕೊಡಬೇಕು ನೀ. ದಕ್ಷಿಣ ಕೊಡೋದು ದಾನ ಫಲ ಸಿಗಂಗಿಲ್ಲ. ಈಗ ದಾನ ಕೊಡೋಕೆ ನಿನ್ನ ಹಂತಕ್ಕೆ ಏನೂ ಇಲ್ಲ, ದಕ್ಷಿಣ ಕೊಡೋಕೆ ಇಡೀ ರಾಜ್ಯ ಕೊಟ್ಟಿದ್ದು ನನಗೆ. ಈ ತಿಜೋರಿ, ಈ ಹೆಂಡ್ತಿ, ಈ ಎಲ್ಲ ನಂದು, ದಕ್ಷಿಣ ಕೊಡು, ಇಲ್ಲ ದಾನದ ಫಲ ಸಿಗಂಗಿಲ್ಲ. ನಮ್ಮ ಪಾಲಿ ಹಿಂಗೆ ಆಗ್ರಿ ಬಂದರೆ ಏನಂತದ, ಆ ಸ್ವಾಮಿಗೆ ಆ ಬ್ರಾಹ್ಮಣಿಗೆ ಬೇದೇ ಬಿಡ್ತೇವೆ, ಕೊಟ್ಟದ್ದೇ ಹೆಚ್ಚಾಗ ಸುಮ್ಮ ತೊಗೊಂಡು ಹೋಗುತ್ತೆ ಏನಂತೆ. 2 ರೊಟ್ಟಿ ಉಣಿಸಿದ್ವಿ, ಇದೇ ದೊಡ್ಡ ಮತ್ತು ಮೇಲೆ ರೊಕ್ಕ ಕೇಳ್ತಾನೆ. ರೊಕ್ಕ ಏನು ಗಳಿಸಿಟ್ಟಿದ್ದೀರಿ ಕೇಳಕ್ಕೆ? 100 ಬೈತೇವೆ ನಾವು ದಕ್ಷಿಣ ಕೇಳಿದ್ರೆ. ದಕ್ಷಿಣ ಇಲ್ಲದೆ ದಾನ ಪುಣ್ಯ ಬರಂಗಿಲ್ಲ ರೀ. ಎಟ್ಟೆ ಕೊಡೋ ದಕ್ಷಿಣ ಕೊಡ್ಬೇಕು, ದಕ್ಷಿಣ ಇಲ್ಲದೆ ಬರಂಗಿಲ್ಲ. ಊಟ ಮಾಡಿಸಿ ಮತ್ತೆ ಯಾಕೆ ಎಲೆ ಅಡಿಕೆ ಇಡ್ತೀರಲ್ಲ ಎಲೆ ಅಡಿಕೆ? ಯಾಕೆ? ಊಟ ಭಾರಿ ಮಾಡಿಸಿರ್ತೀರಿ, ಸುಣ್ಣ ಇಟ್ಟು ಹೊಟ್ಟೆಗೆ ಹೋದರೆ ಪಚನ ಹಾಕೋದಿಲ್ಲ, ಪಚನ ಆಗಿಲ್ಲ. ಮೇಲೆ ಇಟ್ಟು ತಾಂಬೂಲಂ ನಿವೇದಯಾಮಿ ಅಂತ ಕೊಡಬೇಕೆ. ಹಂಗೆ ನೀವು ದಾನ ಮಾಡಿದ ಕೂಡಲೇ ಮೇಲೆ ದಕ್ಷಿಣ ಕೊಡದಿದ್ರೆ ಪುಣ್ಯ ಬರೋಂಗಿಲ್ಲ. ಈ ರಾಜ್ಯ ನಂದದ, ರಾಜ್ಯ ಕೊಟ್ಟೀನಿ, ಇದ್ರಾಗೆಲ್ಲ ಬಂಗಾರ ಬೆಳ್ಳಿ ರೊಕ್ಕ ರೂಪಾಯಿ ಎಲ್ಲ ನಂದದ. ಆಯಿತು ಗುರುವೇ ಅಂದ. ನಂಗೆ ಟೈಮ್ ಕೊಡ್ರಿ ಅಂತ ತಿಳ್ಕೊಂಡು ಹೇಳಿ ರಾಜ್ಯವನ್ನು ತ್ಯಾಗ ಮಾಡಿ ಗಂಡ ಹೆಂಡತಿ ಒಂದು ಮಗನ ಕರ್ಕೊಂಡು ಕಾಶಿಗೆ ಹೋಗ್ತಾರ್ರಿ. ಕಾಶಿಗೆ ಹೋಗ್ತಾರೆ. ಅಲ್ಲಿ ಹೆಣ ಸುಡೋವನ ಕೈಯಾಗ ನೌಕರಿ ಮಾಡ್ತಾನೆ. ಹೆಂಡತಿ ಮತ್ತೊಬ್ಬರು ಮನೆಯಾಗ ಕೆಲಸ ಮಾಡ್ತಾಳೆ ಅರಿವಿಗ್ಯಾಕ. ಯಾರು? ಹರಿಶ್ಚಂದ್ರ. ನಮಗಿಂಥ ಪರಿಸ್ಥಿತಿ ಬಂದರೆ ಎಲ್ಲಿ ದಾನ, ಎಲ್ಲಿ ಪುಣ್ಯ, ಎಲ್ಲ ಬಿಡ್ತೇವ್ರಿ. ಹಂಗೆ ಮಾಡ್ಯ ಅಂತ ಹರಿಶ್ಚಂದ್ರನ ಹೆಸರು ಇಲ್ಲಿ ತನಕನೂ ಅದ. ಆ ದಕ್ಷಿಣ ಕೊಡೋ ಸಲುವಾಗಿ ಹೊಲೆಯರ ಆಳಾದ. ಹೆಣ ಸುಡು ಕೆಲಸ, ಮತ್ತೇನಲ್ಲ, ರಾಜನಿಗೆ ಹೆಣ ಸುಡು ಕೆಲಸ. ಮಂದಿ ಸತ್ತರಲ್ಲಿ ರೊಕ್ಕ ಕೊಟ್ಟು ಹೆಣ ಸುಡ್ತಾರೆ. ನೀವು ಹೋರಿ ಕಾಶಿಗೆ, ಹರಿಶ್ಚಂದ್ರ ಘಾಟ್ ಅಂತ ಹೆಸರೇ ಅದ. ಇನ್ನೂ ಅದಕ್ಕೆ ಅವ ಅದಿದ್ದ ಹರಿಶ್ಚಂದ್ರ ಘಾಟ್ ಅಂತಾರೆ ಅದಕ್ಕೆ. ಕೂಲಿ ಮಾಡ್ತಿದ್ದವ, ಹೆಣ ಸುಡು ಕೆಲಸ ಹರಿಶ್ಚಂದ್ರನಿಗೆ.
ಹೆಂಡ್ತಿ ಇನ್ನೊಬ್ಬರ ಮನೆಗೆ ಕೆಲಸ ಮಾಡ್ತೀವಿ, ರಾಣಿ. ಮಗ ಹಾವು ಕಡೆ ಸತ್ತರೆ ಸುಡಾಕೆ ಬಂದರೆ ಹೆಂಡ್ತಿ ಅಳ್ಕೋತ ಬರ್ತಾಳೆ, ರೊಕ್ಕ ಕೊಡು ಅಂತಾನೆ ಮಗನ ಹೆಣಕ್ಕೆ. ನಾನು ಇಲ್ಲಿ ನೌಕರಿದ್ದೀನಿ, ಮಾಲಕ ನೀವು ರೊಕ್ಕ ಕೊಡಬೇಕು, ಇಲ್ಲಾಂದ್ರೆ ನಾ ಸುಡುಗೊಡಂಗಿಲ್ಲ. ಇದ್ರಾಗ ಸ್ವಂತ ತನ್ನ ಮಗನೇ ಅದ, ಹೆಂಡ್ತಿನೇ ತೊಗೊಂಬಂದಾಳೆ. ಪರಂತು ಆಚಾರ ಪರಮೋ ಧರ್ಮ. ನಾನು ನೌಕರಿದ್ದೀನಿ, ನೌಕರನ ಕೆಲಸ ನಾ ಮಾಡಬೇಕು. ಮಾಲಕ ಹೆಣ ಸುಡಕ್ಕೆ ರೊಕ್ಕ ಕೇಳ್ತಾನೆ. ನನ್ನ ಹೆಂಡ್ತಿ ನನ್ನ ಮಗ ಅಂತ ತಿಳ್ಕೊಂಡು ನಾ ತಪ್ಪು ಮಾಡಿದೆ, ಆಚಾರ ಬಿಟ್ಟೆ ಅಂತ ಕೇಳಿದ್ರೆ ನನ್ನಂಥ ನೀಚ ಜಗತ್ತಿನಲ್ಲಿ ಮತ್ತಾರಾಗೋದಿಲ್ಲ ಅಂತ ತಿಳ್ಕೊಂಡು ಹೆಣ ಸುಡೋಕೆ ಪರ್ಮಿಷನ್ ಕೊಡೋಂಗಿಲ್ಲ. ಹೆಂಡ್ತಿ ಅಳ್ತಾಳೆ. ಹೆಣ್ಮಕ್ಳು ಅಳಕತ್ರ ಅಂದ್ರೆ ಎಲ್ಲ ತೆಗಿತಾರೆ. ಹಿಂದಿನ ಸುದ್ದಿ ಅತ್ತಿ ಮಾವನ ಹಿಡ್ಕೊಂಡು ಅಳ್ತಾಳಕ್ಕೆ ಪರಿಸ್ಥಿತಿ ಏನಾಯಿತು, ರಾಜ ಹೆಂಗಿದ್ದ, ಮಗ ಹೆಂಗಿತ್ತು, ಎಲ್ಲಿ ಬಂದೇವಿ. ಪಾಪ ಅಳ್ತಾಳ, ಗೋಳ್ತಾಳ. ಅವ ಅಂತಾನೆ, ಇಲ್ಲ ನಾನು ಡ್ಯೂಟಿ ಮಾಡಿದೆ, ನಾನು ಡ್ಯೂಟಿನೇ ಮಾಡ್ತೀನಿ, ಸುಡುಗೊಡಂಗಿಲ್ಲ. ಪುಣ್ಯ ಆತ್ಮರೇ, ಅದಕ್ಕೇ ಹರಿಶ್ಚಂದ್ರ ಇಲ್ಲಿ ತನಕ ಕೂಡ ಜೀವಂತ ಅದಾರ. ಅವರು ಸತ್ತಿಲ್ಲ, ಅವರು ಜೀವಂತ ಅದಾರ. ಮನುಷ್ಯನ ಜೀವನದಲ್ಲಿ ಆಚಾರ ಪರಮ ಧರ್ಮ. ಪ್ರತಿಯೊಬ್ಬರಿಗೆ ಆಚಾರ ಅದ, ಪ್ರತಿಯೊಬ್ಬರಿಗೆ ಪ್ರತಿಯೊಂದು ಇಂದ್ರಿಯಕ್ಕೂ ಆಚಾರ ಅದ. ನೋಡುವಲ್ಲಿ, ಕೇಳುವಲ್ಲಿ, ಮುಟ್ಟುವಲ್ಲಿ ಅದ. ಅನ್ಯಥಾ ನೋಡುವುದು ಬಿಟ್ಟು ಮತ್ತೊಂದು ನೋಡಿದ್ರೆ ಅನಾಚಾರ. ಅದಕ್ಕೆ ಶರಣರು ಆಚಾರವೇ ಸ್ವರ್ಗ, ಅನಾಚಾರವೇ ನರಕ. ಆಚಾರ ಸ್ವರ್ಗದ, ಸ್ವರ್ಗ ಅಂದ್ರೆ ಸುಖ ಅದ. ನೋಡಿದ್ದನ್ನು ನೋಡಿದ್ರೆ ಸುಖ ಅದ, ಎಷ್ಟು ನೋಡ್ಬೇಕು ಅಷ್ಟು ನೋಡಿದ್ರೆ ಸುಖ ಅದ. 3 ತಾಸು ಟಿ ವಿ ಮುಂದೆ ಸಿನಿಮಾ ನೋಡಿದ್ರೆ ಅಂದ್ರೆ ಕಣ್ಣು ಕೆಂಪಾಕವಿಲ್ಲ, ಕಣ್ಣು ಕೆಂಪಾಕ. ನೇಮ್ ಅದ ರೀ, ಏನು ನೋಡಬೇಕು, ಎಷ್ಟು ನೋಡಬೇಕು, ಹೆಂಗೆ ನೋಡಬೇಕು. ಇದಕ್ಕೆ ಆಚಾರ ಅಂತಾರೆ. ಏನು ಕೇಳಬೇಕು, ಎಷ್ಟು ಕೇಳಬೇಕು, ಯಾರ್ದು ಕೇಳಬೇಕು, ಏನು ತಿನ್ನಬೇಕು, ಎಷ್ಟು ತಿನ್ನಬೇಕು, ಯಾರ್ದು ತಿನ್ನಬೇಕು. ನಮ್ಮ ಬುದ್ಧಿ ಯಾಕೆ ಆಡಕತ್ತೇವೆ ಅಂದ್ರೆ ಯಾರ್ದಾರ ತಿಂತೇವಿ, ಎಟ್ರ ತಿಂತೇವಿ, ಹೆಂಗೆ ಬೇಕಾದಂಗೆ ತಿಂತೇವಿ ಅಂತ ನಮ್ಮ ಬುದ್ಧಿ ಸರಿ ಇಲ್ಲ. ಗಂಡನ ಮೇಲೆ ಹೆಂಡತಿ ವಿಶ್ವಾಸ ಇಲ್ಲ, ಹೆಂಡತಿ ಮೇಲೆ ಗಂಡನ ವಿಶ್ವಾಸ ಇಲ್ಲ, ಮಗನ ಮೇಲೆ ಅಪ್ಪನ ಭರೋಸೆ ಇಲ್ಲ, ಅಪ್ಪನ ಮೇಲೆ ಮಗನ ಪ್ರೀತಿ ಇಲ್ಲ. ಯಾಕೆ? ನಮ್ಮ ಎಲ್ಲ ಆಚಾರ ಕೆಟ್ಟವ, ಆಚಾರ ಕೆಟ್ಟವ. ಆಚಾರ ಇದು ಪರಮ ಧರ್ಮದ ಮನುಷ್ಯನಿಗೆ. ಪ್ರತಿಯೊಬ್ಬ ಮನುಷ್ಯನಿಗೆ ಅವರವರ ಆಚಾರ ಅದಾವ, ಧರ್ಮಗಳು. ಅದಕ್ಕೆ ಮಾಡ್ಯಾರ ನಮ್ಮಲ್ಲಿ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಮಾಡ್ಯಾರ. ಅದಕ್ಕೆ 4 ಏನಪ್ಪ ಅಂದ್ರೆ ಅವಸ್ಥೆ ಮಾಡ್ಯಾರ: ಬ್ರಹ್ಮಚಾರಿ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸಿ. ಅವ್ರವ್ರು ನೇಮ್ ಮಾಡ್ಯಾರ ಆಚಾರ. ಆ ಆಚಾರದೊಳಗೆ ಇರಬೇಕು ಮನುಷ್ಯ. ಇದ್ದ ಅಂದ್ರೆ ಅವನಿಗೆ ಎಂದೂ ದುಃಖ ಬರಂಗಿಲ್ಲ. ಬಡತನ ಬಂದೀತು, ದುಃಖ ಬರಂಗಿಲ್ಲ. ಪರಂತು ಆಚಾರ ಬಿಟ್ಟು ಮತ್ತು ಶ್ರೀಮಂತನಾದರೂ ಕೂಡ ಅವನಿಗೆ ತಾಪ ಬರ್ತದೆ, ದುಃಖ ಆಗ್ತದೆ, ಕಷ್ಟ ಆಗ್ತದೆ. ಅವರವರು ಮಾಡಿರಿ, ನಿಮಗೆ ಪರಮಾತ್ಮ ಕೊಟ್ಟನ ಮಾಡಿರಿ, ಏನು ಬೇಡನಂಗಿಲ್ಲ. ಅದಕ್ಕೆ ಎಲ್ಲದಕ್ಕೂ ನೀತಿ ರೀತಿ ಹಾಕ್ಯಾರ. ಕಣ್ಣು ಕೊಟ್ಟನ ನೋಡಕ್ಕೆ ಹೇಳ್ಯಾರ, ಕಿವಿ ಕೊಟ್ಟನ ಕೇಳಕ್ಕೆ ಹೇಳ್ಯಾರ, ಬಾಯಿ ಕೊಟ್ಟನ ತಿನ್ನಕ್ಕೆ ಹೇಳ್ಯಾರ, ಕೈ ಕೊಟ್ಟನ ಹಿಡಕ್ಕೆ ಹೇಳ್ಯಾರ. ಆದರೆ ಏನು ನೋಡಬೇಕು, ಏನು ನೋಡಬಾರ್ದು, ಇದೇ ಆಚಾರ. ಏನು ಕೇಳಬೇಕು, ಏನು ಕೇಳಬಾರ್ದು, ಇದೇ ಆಚಾರ. ಏನು ತಿನ್ನಬೇಕು, ಏನು ತಿನ್ನಬಾರ್ದು, ಇದೇ ಆಚಾರ. ಏನು ಮುಟ್ಟಬೇಕು, ಏನು ಮುಟ್ಟಬಾರ್ದು, ಇದು ಆಚಾರ. ಎಲ್ಲಿಗೆ ಹೋಗಬೇಕು, ಎಲ್ಲಿಗೆ ಹೋಗಬಾರ್ದು, ಇದು ಕಾಲಿನ ಆಚಾರ. ಮನುಷ್ಯನ ನಿಯಮ ಅದ ರೀ. ಧರ್ಮ ಕರ್ಮ ಅಂದರೆ ಇದು ಡಿಟರ್ಜೆಂಟ್ ಪೌಡರ್ ಇದ್ದಂಗೆ ಅದ. ಎಷ್ಟು ಯಾಕೆ ಹೊಲಸಿರಲ್ಲ ಕರ್ಬಿ, ಅದು ಪೌಡ್ರದ ಹಾಕಿದ್ರೆ ಹೆಂಗೆ ಸ್ವಚ್ಛ ಹಾಕದ, ಹಂಗೆ ಧರ್ಮ ಇದು ಪೌಡರ್ ಅದ. ಇದರಾಗ ಹಾಕಿದ್ರಿ ಅಂದ್ರೆ ನಿಮ್ಮ ಕಣ್ಣು ಸ್ವಚ್ಛ, ಕಿವಿ ಸ್ವಚ್ಛ, ಕೈ ಸ್ವಚ್ಛ, ಕಾಲು ಸ್ವಚ್ಛ, ಎಲ್ಲ ಸ್ವಚ್ಛ ಆಗ್ತಾವೆ. ನಾವು ಅದು ಮಾಡೋಕ್ಕೆ ತಯಾರಿಲ್ಲ.
ಅದು ಮಾಡೋಕ್ಕೆ ತಯಾರಿಲ್ಲ. ಹಂಗೆ ನಡೆದ್ರೆ ನಮ್ಮ ಸಂಸಾರ ಹೆಂಗೆ ನಡಿಬೇಕ್ರಿ? ನಡೆದಿಲ್ಲ ಹಿಂದಿನವ್ರದ್ದು, ನಡೆದದ ಒಂದು ಹೆಚ್ಚು ಕಡಿಮೆ ನಡೀತದೆ. ಪಾಪ ಮಾಡಿ ಪಕ್ವಾನ ಉಣೋದಕ್ಕಿಂತಲೂ ಪುಣ್ಯ ಮಾಡಿ ಬಿಸಿ ರೊಟ್ಟಿ ಉಣೋದು ಚಲೋ. ಪಾಪ ಮಾಡಿ ಭಾರಿ ಅರಿವಿತು ಉಡೋಕ್ಕಿಂತಲೂ ಪುಣ್ಯ ಮಾಡೋಕ್ಕಿಂತ ಸಾದಾ ಬಟ್ಟೆ ಉಡೋದು ಚಲೋ. ಪಾಪ ಮಾಡಿ ಬಂಗಾರ ಹಾಕೊಳ್ಳೋದಕ್ಕಿಂತಲೂ ಕೈಯಾಗ ಪರಮಾತ್ಮನ ದಾರಿ ಕಟ್ಟೋದು ಚಲೋ, ದಾರ ಕಟ್ಕೋದು ಚಲೋ. ಬಂಧನ ಅಂತಾರೆ ಅದಕ್ಕೆ. ಪಾಟ್ಲಿ ಬಿಲ್ಲವರು ಏನು ಮಾಡ್ತಾವೆ? ಏನು ಮಾಡ್ತಾರೆ? ನಮಗೇನು ರಕ್ಷಣೆ ಮಾಡ್ತಾವೆ? ಜೈಲಿಗೆ ಹೋಗಿ ರಕ್ಷಣೆ ಮಾಡ್ತಾವೆ? ನರಕಕ್ಕೆ ಹೋಗಿ ರಕ್ಷಣೆ ಮಾಡ್ತಾವೆ? ಇಲ್ಲ. ಅದಕ್ಕೆ ಮಹಾನುಭಾವರು ನಮಗೆ ಭಾಳ ಸುಂದರವಾಗಿ ಹೇಳ್ತಾರೆ, ಪುಣ್ಯಾತ್ಮರೇ, ಮನುಷ್ಯನ ಜೀವನದಲ್ಲಿ ಏನಪ್ಪ ಅಂತ ಕೇಳಿದರೆ ಚರಿತ್ರ ಆಚಾರೋ ಪರಮೋ ಧರ್ಮ. ಆಚಾರನೇ ಧರ್ಮ. ಅದು ಮಾಡಿಕೊಂಡ್ರೆ ಧರ್ಮವಂತ ಇದೆಯಾ ಅಂತ. ನೀನು ಚಂತನ ಪೂಜಾನೆ ಮಾಡು, ಚಂತನ ಗಂಟಿನ ಬಡಿ, ಚಂತನ ಜಪ ಮಾಡಂತಲ್ಲ. ಏನು ನೋಡ್ಬೇಕು ಅದು ನೋಡಿದೆ ಅಂದ್ರೆ ನೀ ಪುಣ್ಯ ಮಾಡಕತ್ತಿ. ಏನು ಕೇಳ್ಬೇಕು ಅದೇ ಕೇಳಿದೆ ಪುಣ್ಯ ಮಾಡಕತ್ತಿ. ಏನು ತಿನ್ಬೇಕು ಅದೇ ತಿಂದು ಪುಣ್ಯ ಮಾಡಕತ್ತಿ. ಏನು ಹಿಡಿಬೇಕು ಅದೇ ಹಿಡಿದ ಪುಣ್ಯ ಮಾಡಕತ್ತಿ. ಭಾಳ ಮಂದಿ ಏನಪ್ಪ ಮುಂಜಾನೆ 3 ತಾಸು ಜಪ ಮಾಡ್ತಾರೆ, ಹೊತ್ತು ಮುಣಿ ಮಾಡ್ತಾರೆ, ಮಾಡಬಾರ್ದು ಮಾಡ್ತಾರೆ, ತಿನ್ನಬಾರ್ದು ತಿಂತಾರೆ, ಆಡಬಾರ್ದು ಆಡ್ತಾರೆ. ಏನು ಬಂತು? ಏನು ಬಂತು? ಜಮಾ ಖರ್ಚು ಅಲ್ಲೇ ಮುಗಿದು ಹೋಯ್ತಲ್ಲ, ಅಲ್ಲೇ ಮುಗಿದು ಹೋಯ್ತು. ಮುಂಜಾನೆ ಜಪ ಮಾಡಿದೆ, ಮಧ್ಯಾಹ್ನ ಸುಳ್ಳು ಹೇಳಿದೆ, ಮುಗಿದು ಹೋಯ್ತಲ್ಲ, ಜಮಾ ಖರ್ಚು ಆಯ್ತು ಅಲ್ಲಿದಲ್ಲಿ. ಹೆಂಗೆ ಅಡವು ತೆಗಿತಾರಲ್ಲ, ಬಂದದ್ದು ಹೊಲ್ದು ಅಷ್ಟೇ ಕಡೆಗೆ ಪೂಜೆ ಮಾಡ್ತಾರಲ್ಲ, ಹಂಗೆ ಜಪ ಮಾಡಿದೆ, ಮಂದಿಗೆ ಬೈದು ಹೋಯ್ತು. ಮಹಾತ್ಮರು ಅದನ್ನೇ ಹೇಳ್ತಾರೆ, ಚರಿತ್ರ ನಿರ್ಮಾಣ ಆಗ್ಬೇಕು ಮನುಷ್ಯನಿಗೆ. ನಿನ್ನಂಗೆ ನೋಡಿ ಇನ್ನೊಬ್ಬರು ನಡೆಯೋಕ್ಕೆ ಪ್ರಯತ್ನ ಮಾಡಬೇಕು. ಅದಕ್ಕೆ ಚರಿತ್ರ ಅಂತಾರೆ. ರಾಮಾದಿವದ್ ವರ್ತಿತವ್ಯಂ ನ ರಾವಣಾದಿವತ್. ರಾಮನಂಗ ಇರಕಲಿರಿ, ರಾವಣನಂಗ ಅಲ್ಲ. ಧರ್ಮನಂಗ ಇರಕಲಿರಿ, ದುರ್ಯೋಧನನಂಗ ಅಲ್ಲ. ಇದು ನೆನಪಿಡ್ರಿ. ರಾವಣ ನೆನೆಸ್ತೇವೆ ಬೈಯಾಕೆ, ರಾಮನ ನೆನೆಸ್ತೇವೆ ಪೂಜೆ ಮಾಡಕ್ಕೆ. ದುರ್ಯೋಧನ ನೆನೆಸ್ತೇವೆ ಬೈಯಾಕೆ, ಧರ್ಮ ನೆನೆಸ್ತೇವೆ ಪುಣ್ಯಾತ್ಮ ಅಂತ ನಾವು ಅನ್ನಕ್ಕೆ. ಮನುಷ್ಯ ಮರಾವೇ ಕೀರ್ತಿ ರೂಪೇ ಉರಾವೆ. ಸಾವು ಎಲ್ಲರಿಗದ, ಪರಂತು ಕೀರ್ತಿ ಎಂದೂ ಸಾಯಂಗಿಲ್ಲ. ನೀವು ಮಾಡಿದ ಪುಣ್ಯ ಎಂದೂ ಸಾಯಂಗಿಲ್ಲ. ನಿಮ್ಮ ಸದಾ ಸೂರ್ಯಚಂದ್ರ ಇರೋ ತನಕ ನೆನೆಸ್ತಾರೆ. ಅದಕ್ಕೆ ಮನುಷ್ಯನಿಗೆ ಹೇಳಿದರು, ರಾಮಾದಿವದ್ ವರ್ತಿತವ್ಯಂ ನ ರಾವಣಾದಿವತ್. ಅಪಕೀರ್ತಿಯಿಂದ ಬಾಳುವುದಕ್ಕಿಂತಲೂ 100 ವರ್ಷ ಬಾಳುವುದಕ್ಕಿಂತಲೂ ಒಳ್ಳೆಯವರಾಗಿ 1 ವರ್ಷ ಬಾಳೋದು ಚಲೋ ರೀ. 1 ವರ್ಷ ಬಾಳೋದು ಚಲೋ. ರೋಗಿಯಾಗಿ 50 ವರ್ಷ ಪಲ್ಲಂಗ ಮೇಲೆ ಬೀಳೋದಕ್ಕಿಂತಲೂ ಆರೋಗ್ಯವಾಗಿ 10 ವರ್ಷದಾಗ ಸಾಯೋದು ಚಲೋ ರೀ. ಮಂದಿಗೆ ಬೇಸರ, ಅಂಗಡಿಗೆ ಬೇಸರ, ಹೆಂಡ್ರ ಮಕ್ಕಳಿಗೆ ಬೇಸರಾಗಿ ಇನ್ನೂ ಯಾಕಿದ್ಯೋ ಯಪ್ಪ, ಸತ್ರ ನಿನಗೂ ಚಲೋ ಅವರಿಗೆ ಚಲೋ. ರೋಗಿಯಾಗಿ ಹಾಸಿಗೆ ಹಿಡಿದು 10-20 ವರ್ಷಕ್ಕಿಂತಲೂ ನಿರೋಗಿಯಾಗಿ ಎಲ್ಲರಿಗೂ ಉಪಕಾರ ಮಾಡಿ 10 ವರ್ಷ ಇದ್ದರೆ ಎಷ್ಟು ಚಲೋ ರೀ, 5 ವರ್ಷ ಎಷ್ಟು ಚಲೋ. ಪರಂತು ಮನುಷ್ಯ ಹೆಂಗರೆ ಮಾಡಿ ಕತ್ತರಿಸ್ಕೊಂಡು ಕೊಯ್ಕೊಂಡು ಛೀ ಅನಿಸ್ಕೊಂಡು 4 ದಿನ ಇರಬೇಕಂತಾನೆ ವಿನಃ ಪುಣ್ಯಕರ್ಮ ಮಾಡಿ ಸಾಯ್ಬೇಕಂತ ಯಾರಿಗೆ ಅಪೇಕ್ಷೆ ಬರೋಂಗಿಲ್ಲ. ದಾನವಂತ, ಪುಣ್ಯಕರ್ಮವಂತ, ಪೂಜಾ ಮಾಡಿದ ಮನುಷ್ಯ ಇವ ತನ್ನ ಜೀವನದೊಳಗೆ ಏನಪ್ಪ ಅಂತ ಕೇಳಿದ್ರೆ ಚರಿತಂ, ಇನ್ನೊಬ್ಬರಿಗೆ ಏನಪ್ಪ ಅಂತ ಕೇಳಿದ್ರೆ ಅಂತಾನೆ. ಅದಕ್ಕೆ ನ ರಾವಣ, ರಾವಣಂಗಿರು ಅಂತಾರೆ. ರಾವಣ ಸಾಹುಕಾರ ಇದ್ದ, ಶ್ರೀಮಂತ ಇದ್ದ, ರಾಜ ಇದ್ದ, ಅವನಂಗಿರು ಅಂತಾರೆ. ಯಾರ್ರೆ? ನೇ ರಾಮಾದಿ ಒತ್ತು ವರ್ತಿತವ್ಯಂ, ರಾಮನಂಗೆ ಇರಾಕಲಿ. ಏಕಪತ್ನಿ ವರ್ತಸ್ಥ. ದ್ವಿರ್ವಚನ ಭಾಷತೆ. ಎರಡು ಮಾತು ಮಾಡ್ದಂದ್ರೆ ಆಡೋದು, ಒಂದೇ ಮಾತು, 2 ಮಾತು ಆಡ್ತತಿಲ್ಲ. ದ್ವಿರ್ನ ಭಾಷತೆ ರಾಮ. ಕೊಡ್ತೀನಂದ್ರೆ ಕೊಯ್ತು, ವನವಾಸಕ್ಕೆ ಹೋಗ್ತೀನಂದ್ರೆ ಹೋಗುದೇ, ಯಾರು ಹೇಳೋದು ಕೇಳಂಗಿಲ್ಲ.
ನಾವು ಈಗೊಂದು ಮಾತಾಡ್ತೇವೆ, ಮಧ್ಯಾಹ್ನಕ್ಕೊಂದು ಮಾತಾಡ್ತೇವೆ, ಹೊತ್ತು ಮುಳುಗೊಂದು ಮಾತಾಡ್ತೇವೆ. ರಾಮ ಏನು ಹರಾಮ? ಹರಾಮ್ ಮಂದಿದು. ದ್ವಿರ್ನ ಭಾಷತೆ ದ್ವಿರ್ನ ಕ್ರಿಯತೆ. ಒಮ್ಮೆ ಕೊಟ್ಟ ಮಾತ ಅಂದ್ರೆ ಪ್ರಾಣ ಹೋಗುತ್ತಕ್ಕೆ ಆ ಮಾತು ಜಪ ಪಾಲನೆ ಮಾಡ್ತಿದ್ರು ರಾಮ್. ಅದು ಮಾತು ಬದಲಾಗಿಲ್ಲ. ರಾಮ ಪ್ರತಿಜ್ಞೆ ಅಂತಾರೆ ಅದಕ್ಕೆ. ಮನುಷ್ಯನ ಜೀವನದಲ್ಲಿ ಏನು ನೋಡ್ತೀರಿ ಅದನ್ನೇ ನೋಡಬೇಕು, ಏನು ಮುಟ್ತೀರಿ ಅದನ್ನೇ ಮುಟ್ಟಬೇಕು. ಪರಂತು ಅದನ್ನು ತ್ಯಾಗ ಮಾಡಕ್ಕೆ ಕಟ್ಟಿ ಅಂದ್ರೆ ನಾವು ರಾವಣ. ಮನೆಯಾಗ ಹೆಣ್ತಿದ್ರು ಮತ್ತವರು ಮನಸ್ಸು ಮಾಡ್ದಲ್ಲ, ಹೆಂಗೆ ಸತ್ತ ಹಂಗೆ ನಾವು ಒಂದು ಮಾತು 20 ಮಾತು ಆಡಕತ್ತೇವೆ ಅಂದ್ರೆ ನಾವು ರಾವಣನ ಪೈಕಿನೇ. ರಾಮ್ ಬರ್ತಾನೆ ಹಿಂದಿಲ್ಲ ನಾಳೆ ಜೀವ ತಗೋತಾನೆ. ನಿಮಗೆ ರೋಗದ ಬರ್ತದೆ, ಅಪಮಾನ ಬರ್ತದೆ, ಮಾನಹಾನಿ ಏನಾರು ಬರ್ತದೆ, ರಾಮ್ ಬರ್ತಾನೆ. ಪತ್ತೆ ಬಿಟ್ಟವನಿಗೆ ರೋಗ ಹೆಂಗೆ ಬರ್ತದೆ ಹಾಗೆ ಅನಾಚಾರಿಗೆ ರಾಮ್ ಬರ್ತಾನೆ, ರೋಗ ಬರ್ತದೆ, ಅಪಮಾನ ಬರ್ತದೆ, ಹಾನಿ ಆಗ್ತದೆ. ಅದು ನಿಶ್ಚಯ. ಇದು ಪ್ರಕೃತಿ ಅದ ರೀ, ಪ್ರಕೃತಿ ಅದ, ಸ್ವಭಾವದ ಇದು. ಅದನ್ನು ಬಿಡೋಕ್ಕೆ ಸಾಧ್ಯನೇ ಇಲ್ಲ. ಹೆಂಗೆ ಮನುಷ್ಯನಿಗೆ ಯೌವನದಲ್ಲಿ ಮುಪ್ಪ ಬಂದೇ ಬರುತ್ತದೆಯೋ, ಹೆಂಗೆ ಮನುಷ್ಯನಿಗೆ ಮರಣ ಬಂದೇ ಬರುತ್ತದೆಯೋ, ಒಂದು ದಿವಸ 4 ದಿನ ತಡ ಆಗಲಿ. ಅದರಂತೆ ಯಾವ ಮನುಷ್ಯ ಅನಾಚಾರಿ ಆಗ್ತಾನೆ, ಆಚಾರ ಬಿಡ್ತಾನೆ, ಅವನಿಗೆ ದುಃಖ ಕಟ್ಟಿಟ್ಟ ಬುದ್ಧಿ, ಅಪಮಾನ ಕಟ್ಟಿಟ್ಟ ಬುದ್ಧಿ ಜೀವನದ ಒಳಗೆ ಅದ. ಅದಕ್ಕೇ ಮಹಾನುಭಾವರು ಮ್ಯಾಲಿಂದ ಮೇಲೆ ಹೇಳ್ತಾರೆ, ನಿನ್ನ ನಡೆ ನುಡಿ, ನಿನ್ನ ಮಾತು ಎಲ್ಲವೂ ಕೂಡ ಸರಿ ಇರಬೇಕ್ರಿ ಮನುಷ್ಯನಿಗೆ. ನೀ ಮಾಡೋದು ಕ್ರಿಯೆ ಮೇಲೆ ಗೊತ್ತಾಗ್ತದೆ, ನೀ ಆಡೋ ಮಾತಿನ ಮೇಲೆ ಗೊತ್ತಾಗ್ತದೆ. ನಿನ್ನ ನಡೆ ನುಡಿ ಇವೆರಡು ಏನಪ್ಪ, ಮನುಷ್ಯನ ಅಂತಃಕರಣ, ನಿನ್ನ ಮನಸ್ಸು ಹೇಳ್ತದೆ. ನಿನ್ನ ಮಾತು ನಿನ್ನ ಮನಸ್ಸು ಹೆಂಗಂತ ಹೇಳ್ತದೆ. ಗಂಟೆ ಹೊಡಿತು ಅಂದ್ರೆ ಮುಳ್ಳು ಏಟು ತಿರುಗ್ಯಾವಂತ ಗೊತ್ತಾಗೋದಿಲ್ಲ ನಿಮಗೆ. 10 ಗಂಟೆ ಹೊಡಿತು ಅಂದ್ರೆ ಅದು ತಿರುಗಿರ್ತದೆ, ಎಲ್ಲ ಮುಳ್ಳು ತಿರುಗಿರ್ತದೆ. ಆಗ ನಿನ್ನ ಮಾತು ನೀ ಏನಿದ್ದೀಯ ಅನ್ನೋದು ಹೇಳ್ತದೆ. ನೀ ಪಾಪಿ ಇದೆಯೋ, ಪುಣ್ಯಾತ್ಮ ಇದೆಯೋ, ಲುಚ್ಚ ಇದೆಯೋ, ಸಜ್ಜನ ಇದೆಯೋ ಅಂತ ನಿನ್ನ ಮಾತು ಹೇಳ್ತದೆ ರೀ. ನಿನ್ನ ಮಾತು ಹೇಳ್ತದೆ, ನಿನ್ನ ನೋಟ ಹೇಳ್ತದೆ, ನಿನ್ನ ನಡಿಗೆ ಹೇಳ್ತದೆ, ನಿನ್ನ ಕೈ ಹೇಳ್ತಾವೆ. ಏನು ಮುಟ್ತಾನೆ ಅದು ನೋಡಿ ನೀ ಏನಿದೆ ಪಾಪಿ ಪುಣ್ಯಾತ್ಮ ಅಂತ ಗೊತ್ತಾಗ್ತದೆ. ನೀ ಏನು ನೋಡಕತ್ತೀವಿ ಅದರ ಮೇಲೆ ನೀ ಪಾಪಿ ಪುಣ್ಯ ಅಂತ ಗೊತ್ತಾಗ್ತದೆ. ನೀ ಏನು ಕೇಳಕತ್ತಿ ನೀ ಪಾಪಿ ಎಷ್ಟು ಪುಣ್ಯ ಅಂತ ಗೊತ್ತಾಗ್ತದೆ. ಇದು ಸಹಜ ಅದ ಮನುಷ್ಯನಿಗೆ, ಸಹಜ, ಪ್ರಶ್ನೆ ಇಲ್ಲ. ಚಸ್ಮಾ ಹಾಕೊಂಡಂದ್ರೆ ಕಣ್ಣು ಏನಕ್ಕೆ ಬರೋಬರಿಲ್ಲ ಅಂತ ಗೊತ್ತಾಗಿಲ್ಲ ರೀ. ನೀವು ಕೇಳ್ತೀರೇನು, ಯಾಕೋ ಚಸ್ಮಾಗೆ ಕಣ್ಣು ಆರಾಮಾಗಿ ಕೇಳ್ತೀರಿ, ಕಣ್ಣು ಬರೋಬರಿ ಅಂತ ಗೊತ್ತೇ, ಕೇಳೋದು ಏನದ ಆ ಚಸ್ಮಾ ನೋಡಿ ಕಣ್ಣು ಬರೋಬರಿಲ್ಲ ಅಂತ ಬರೋಬರಪ್ಪ. ಕುಂಟಾಕತ್ತ ಅಂದರೆ ಏನಾರ ಕಾಲಿಗೆ ಆಗಿರ್ಬೇಕ ಅಂತ ಕೇಳ್ತೀರಿ. ಮತ್ತು ನಳ್ಳಾಕತ್ತ ಅಂದ್ರೆ ಜಡ್ಡು ಬಂದ ಅಂತ ಗೊತ್ತೇ ಇಲ್ಲ, ಮತ್ತೆ ಕೇಳ್ತೀರಿ, ಕೇಳೋದಿಲ್ಲ. ದವಾಖಾನಿಗೆ ಹೋಗ್ಯಾರ ಬೆಟ್ಟಿ ಯಾಕೆ ಆರಾಮಿದ್ದಿರಲಿ ಅಂತ ಕೇಳ್ದಂತ. ಏನು ಹುಚ್ಚ ಅಂತೀರಿ, ಶಾಣೆ ಅಂತೀರಿ. ಆರಾಮಿದ್ರೆ ದವಾಖಾನಿಗೆ ಯಾಕೆ ಬರ್ತಾನವ? ಅಲ್ಲಿ ಹೋಗಿ ಕೇಳ್ತಾನೆ, ಆರಾಮಿದ್ದೀರಿ ಹೆಂಗಿದ್ದೀರಿ ಅಂತ. ಹುಚ್ಚರು ದವಾಖಾನಿಗೆ ಹೋಗ್ಬೇಕು. ಅದಕ್ಕೆ ಅರೆ ಆರಾಮಿಲ್ಲ ಅಂತ ದವಾಖಾನೆ ಬಂದಾನೆ, ಮತ್ತು ಆರಾಮಿದ್ದೀರಿ ಅಂತ ಕೇಳೋದೇನಾದ್ರು. ಆಗ ಮನುಷ್ಯನ ಜೀವನದಲ್ಲಿ ಮಾಡಬಾರ್ದನ್ನು ಮಾಡಿ, ನೋಡಬಾರ್ದನ್ನು ನೋಡಿ, ತಿನ್ನಬಾರ್ದನ್ನು ತಿಂದು, ಹೋಗಬಾರ್ದಲ್ಲಿ ಹೋಗಿ, ಹಿಡಿಬಾರ್ದು ಹಿಡ್ದದ ಕಾಲಕ್ಕೇ ಮನುಷ್ಯನಿಗೆ ದುಃಖ ಬರ್ತವೆ, ಮನುಷ್ಯನಿಂದ ಪಾಪ ಆಗ್ತದೆ. ಅದಕ್ಕೆ ಮಹಾತ್ಮರು ಒಂದು ನಿಯಮ ಹಾಕಿದ್ರು. ಏನು? ನಿನಗೆ ನೋಡಬೇಡ ಅಂದಿಲ್ಲ, ತಿನ್ನಬೇಡ ಅಂದಿಲ್ಲ, ಹೋಗಬೇಡ ಅಂದಿಲ್ಲ, ಹಿಡಿಬೇಡ ಅಂದಿಲ್ಲ, ಇಷ್ಟೇ ಇನ್ಸ್ಟ್ರಕ್ಷನ್ ಹಾಕಿದ್ರು. ಹೌದಲ್ಲ? ನೇಮ ಹಾಕೋದು. ನೇಮ ದಾಟದಿ ಅಂದ್ರೆ ಫೇಲ್ ಹಾಕಿಲ್ರಿ. ಈ ಖೋಖೋ ಪೋಖೋ ಆಡ್ತೀರಲ್ಲ, ನೇಮ ದಾಟಿದ್ರೆ ಹೌದಲ್ಲ. ಎಲ್ಲ ಆಟಕ್ಕೊಂದು ನಿಯಮ ಅದಾವಿಲ್ಲ ರೀ. ಕ್ರಿಕೆಟಕ್ಕೆ ಒಂದು ನಿಯಮ ಅದ, ಫುಟ್ಬಾಲ್ಗೆ ಒಂದು ನಿಯಮ ಅದ, ಖೋಖೋಕ್ಕೆ ಒಂದು ಅದ. ನಿಯಮ ದಾಟಿದ್ರೆ ನೀ ಎಟ್ಟು ಯಾಕೆ ಇರಲ್ಯಾಕ ಫೇಲ್ ಅಂತ. ಹಂಗೆ ಮನುಷ್ಯನಿಗೆ ನೀ ಉಣು ತಿನ್ನು ನೋಡು, ನಿನಗೊಂದು ನಿಯಮ ಹಾಕಿದ್ರು ಅವರು. ಏನು ನೋಡಬೇಕು, ಏನು ತಿನ್ನಬೇಕು, ಏನು ಆಡಬೇಕು, ಏನು ಮುಟ್ಟಬೇಕು, ಏನು ಹಿಡಿಬೇಕು, ಎಲ್ಲಿ ಹೋಗಬೇಕು. ಅವ್ರು ಹೋಗೋಕ್ಕೆ ಬೇಡ ಅಂದಿಲ್ಲ ಅವರು.
ಅರೆ ಹೋಗೋಕನೇ ಕಾಲು ಕೊಟ್ಟಾನೆ, ಹಿಡಿಯೋಕನೇ ಕೈ ಕೊಟ್ಟಾರ, ನೋಡೋಕನೇ ಕಣ್ಣು ಕೊಟ್ಟಾರ, ಉಣಕನೇ ಬಾಯಿ ಕೊಟ್ಟಾರ. ಮತ್ತು ಯಾಕೆ ಕೊಡಬೇಕು? ಪರಮಾತ್ಮ ಹುಚ್ಚದನ? ಮಾತಾಡಬೇಡಂದ್ರೆ ಬಾಯಿ ಯಾಕೆ ಕೊಟ್ಟ? ನೋಡಬೇಡ ಅಂದ್ರೆ ಕಣ್ಣು ಯಾಕೆ ಕೊಟ್ಟ? ಕೇಳಬೇಡ ಅಂದ್ರೆ ಕಿವಿ ಯಾಕೆ ಕೊಟ್ಟ? ಹೋಗಬೇಡ ಅಂದ್ರೆ ಕಾಲು ಯಾಕೆ ಕೊಟ್ಟ? ದೇವರು ಹುಚ್ಚದನ? ಹೋಗಂತೆ ಕೊಟ್ಟಾನೆ, ನೋಡಂತೆ ಕೊಟ್ಟಾನೆ, ಹಿಡಿಯಂತೆ ಕೊಟ್ಟಾನೆ. ಆದರೆ ಅಂದ್ರೆ ಏನು ರೀ ಸ್ವಾಮಿಗಳೇ? ಮತ್ತು ಮನೆಗೆ ಇದೊಂದು ಹೇಳಿದಾರಲ್ಲ, ಆದರೆ ಏನು ನೋಡ್ಬೇಕು ಅದೇ, ಏನು ಕೇಳ್ಬೇಕು ಅದೇ, ಏನು ಮುಟ್ಬೇಕು ಅದೇ, ಎಲ್ಲಿಗೆ ಹೋಗ್ಬೇಕು ಅಲ್ಲಿಗೆ. ಅವು ತಮ್ಮ ಕೆಲಸ ಮಾಡಕ್ಕೆ ಕೊಟ್ಟಾನ. ಪರಂತು ನೋಡಬಾರ್ದನ್ನು ನೋಡಿದಿರಿ, ಕೇಳಬಾರ್ದನ್ನು ಕೇಳಿದಿ, ಮುಟ್ಟಬಾರ್ದನ್ನು ಮುಟ್ಟಿದಿ, ತಿನ್ನಬಾರ್ದನ್ನು ತಿಂದು ಬುದ್ಧಿಗೇಡಿ ಅಂತ ಅರ್ಥ. ಬುದ್ಧಿಗೇಡಿ ಅಂತ, ಅವಿಚಾರಿ, ಅನಾಚಾರಿ. ಹೆಸರೇನಿಟ್ಟದಕ್ಕೆ? ಅವಿಚಾರಿ, ಅನಾಚಾರಿ ಅಂತ ಮನುಷ್ಯ. ನಮ್ಮ ಶಾಸ್ತ್ರದಲ್ಲಿ ಹೇಳ್ಯಾರ 3 ಕಲಿಯುಗ. ಅದಕ್ಕೆ ಅದು ಈಗ ಹೆಚ್ಚು ಕಲಿಯೊಳಗೆ 3 ಆಚಾರ ಬೇರೆ ಬಂದವ್ರಿಗೆ. ಹಿಂಸಾಚಾರ ಕಲಿಯುಗದಾಗ ಏನಪ್ಪ ಅಂತ ಕೇಳಿದ್ರೆ ವ್ಯಭಿಚಾರ, ಭ್ರಷ್ಟಾಚಾರ. ಹೆಂಗದ ರೀ ಆಚಾರ್ಯ? ಏನು ರೀ? ಹಿಂಸಾಚಾರ. ಇನ್ನೊಬ್ಬರನ್ನ ಹಾಳು ಮಾಡಿ ಸಂತೋಷ ಪಡೋದು ಹಿಂಸಾ ಅಂತಾರೆ. ವಾಣಿಯಿಂದ, ಕೈಯಿಂದ, ಮನಸ್ಸಿನಿಂದ, ಮಾತಿನಿಂದ ಇನ್ನೊಬ್ರಿಗೆ ತ್ರಾಸು ಕೊಟ್ಟರೆ ಭಾಳ ಖುಷಿ ಬರ್ತಾವ್ರಿ. ಒಬ್ಬರಿಗೆ ಭಾಳ ಖುಷಿ ಆಗ್ತದ. ಅವ್ರ ಹತ್ತಿರ ಭಾಳ ಚಂದ ರೀ. ಮಗನ ಮನೆಗೆ ಸತ್ರ ಅಂದ್ರೆ ಹೋಳಿಗೆ ಮಾಡಿ ಉಣ್ತಾವೆ. ಅಂಥ ಮಂದಿನೂ ಅದಾವ ತಮ್ಮ ಮನೆಗೆ. ಅವ್ರಿಗೆ ಏನು ಸುಖ ಬರ್ತದೆ? ಅಳೋರ ಜೊತೆಗೆ ಒಂದೆರಡು ಕಣ್ಣಾಗ ನೀರು ತೆಗೀರಿ. ಹತ್ರ ಮನಸ್ಸು ಸ್ವಚ್ಛ ಹಾಕದ. ಲಕ್ಷಡ್ರಿ ಇನ್ನೊಬ್ಬರಿಗಾಗಿ ಪರಮಾತ್ಮನಿಗೆ ಹತ್ರ ಅಂದ್ರೆ ನಿಮ್ಮ ಮನಸ್ಸು ಸ್ವಚ್ಛ ಹಾಕದ. ಕಣ್ಣಾಗ ನೀರು ಬಂದು ಅಂತ ಕೇಳಿ ಒಳಗೆ ಧೂಳಿದ್ದದು ಹೊರಗೆ ಹೋಗ್ತದೆ. ನೀರು ಬರಬೇಕು ಕಣ್ಣಾಗ, ಒಳಗೆ ಹತ್ತಿದ ಕಸರು ಹೋಗ್ತದೆ ಹೊರಗೆ, ಸ್ವಚ್ಛ ಕಾಣ್ತಾವೆ ಕಣ್ಣು. ಹಂಗೆ ಇನ್ನೊಬ್ಬರ ದುಃಖದಲ್ಲಿ ನೀವು ದುಃಖಿತರಾಗಿರಿ, ಪರಮಾತ್ಮನಿಗೆ ಕಣ್ಣಾಗ ನೀರು ತೆಗೀರಿ. ನಿಮ್ಮ ಪಾಪ ಸ್ವಚ್ಛ ಹಾಕದ್ರಿ, ತೊಳೆದು ಹೋಗ್ತದ್ರಿ. ಅದಕ್ಕೆ ಮಹಾತ್ಮರತಾರಪ್ಪ ಅಂತಂದ್ರೆ ಮನುಷ್ಯ ಯಾವಾಗಲೂ ಇನ್ನೊಬ್ಬರಿಗೆ ಹಿಂಸಾ ಕೊಡಬಾರ್ದು. ಅದು ಆಚಾರ, ಹಿಂಸಾಚಾರ. ಅದೇ ಒಂದು ಆಚಾರ. ಇನ್ನೊಬ್ಬರಿಗೆ ತ್ರಾಸು ಕೊಟ್ರೆ ಅವ್ರಿಗೆ ಖುಷಿ. ಸಣ್ಣ ಹುಡುಗರು ಇರ್ತಾರೆ ನೋಡ್ರಿ, ಜೀವ ಮಾಡ್ತಿರ್ತಾರೆ, ಬಂದು ಗಲ್ಲ ಕಡಿತಾರೆ. ಅದ್ರ ಓದು ಹೊಳ್ಳಿ ಉಣ್ಣೆ ಮಾಡ್ತೀವಿ, ಇವ್ರು ಗಲ್ಲ ಕಡಿತಾರೆ. ಅದಕ್ಕೆ ಚೂಡ್ತಾವೆ, ಸುಮ್ಕೊಂಡ್ರೆ ಕೂಸ್ಕೊ ಚೂಡ್ತಾವೆ. ಅದು ಅಳ್ತದೆ, ಇವ್ರಿಗೆ ಖುಷಿ ರೀ. ಇವ್ರಿಗೊಂದು ಕಬಾಬ್ ಕೊಡ್ಬೇಕು. ನಮಗೆ ಮಂದಿಗೆ ತ್ರಾಸು ಕೊಟ್ಟು ನೀವು ಖುಷಿ ಪಡ್ತೀರಿ, ಮಂದಿಗೆ ಹಾಳು ಮಾಡಿ ನೀವು ಮ್ಯಾಲೆ ಬರ್ಬೇಕಂತೀರಿ. ಇದೇ ಹಿಂಸ. ವಾಣಿಯಿಂದ ಎದರಿಂದ ಕೂಡ ಇನ್ನೊಬ್ಬರಿಗೆ ತ್ರಾಸು ಕೊಡಬಾರ್ದು. ಲಕ್ಷ್ಯ ಇಡ್ರಿ. ನೀ ಅವರಿಗೆ ತ್ರಾಸು ಕೊಟ್ಟು ಸುಖ ಪಡೆದಿ ಅಂತ ಕೇಳಿದರೆ ಆ ಸುಖಕ್ಕೆ ಏನು ಕಿಮ್ಮತ್ತಿಲ್ಲ. ಆ ಸುಖಕ್ಕೆ ಏನೂ ಕಿಮ್ಮತ್ತಿಲ್ಲ. ಮನುಷ್ಯನಿಗೆ ಲಕ್ಷ್ಯ ಇಡ್ಬೇಕೇನಪ್ಪ ಅಂತ ಕೇಳಿದ್ರೆ ಯಾವಾಗಲೂ ಕೂಡ ಮನುಷ್ಯ ಹಿಂಸಾಚಾರ ಮಾಡಬಾರ್ದು. ಹಿಂಸಾಚಾರ ಮಾಡಬಾರ್ದು, ಕ್ರೋಧ ಮಾಡಬಾರ್ದು, ಸಿಟ್ಟು ಮಾಡಬಾರ್ದು. ಹಿಂಸಾ ಅಂದರೆ ಸಿಟ್ಟ ರಾಕ್ಷಸರಿಗದ, ಮನುಷ್ಯರಿಗಿಲ್ಲ. ಮನುಷ್ಯ ಸಿಟ್ಟು ಮಾಡೋಂಗಿಲ್ಲ. ಸಿಟ್ಟು ಮಾಡೋದು ಅವ್ನು ರಾಕ್ಷಸ ಅದನ ಅಂತ ತಿಳ್ಕೊಬೇಕು. ರಾಕ್ಷಸಗನಿಗೆ ಮನುಷ್ಯಾಗಿ ಉಳಿದಿಲ್ಲ. ಶಾಂತಿ ಇದ್ರೆ ದೇವತ, ಸುಮ್ಮಿದ್ರೆ ಮನುಷ್ಯ, ಸಿಟ್ಟು ಮಾಡಿದ್ರೆ ರಾಕ್ಷಸ. ಇವು 3 ಆಗ್ತೇವ್ರಿ ನಾವು. ತಪ್ಪು ಮಾಡ್ತಾರೆ, ಪಾಪ ತಪ್ಪಾಗಿರ್ಬೇಕು. ಆಯ್ತಪ್ಪ, ಶಾಂತ ಮನುಷ್ಯ ಇರಬೇಕು. ಸಿಟ್ಟು ಮಾಡೋದು ಎಲ್ಲರಿಗೂ ಬರ್ತದೆ, ಏನು ದೊಡ್ಡ ಸೊಪ್ಪು. ಅದಕ್ಕೆ ಈ ಹಿಂಸಾ ಮನಸ್ಸಿನಿಂದ, ವಾಣಿಯಿಂದ, ಶರೀರದ 3 ಪ್ರಕಾರ ಹಿಂಸಾ ಮಾಡ್ತೇವೆ. ಶರೀರದಿಂದ ಯಾರಿಗೆ ತ್ರಾಸು ಕೊಡಬೇಡ್ರಿ, ವಾಣಿಯಿಂದ ಯಾರಿಗೆ ತ್ರಾಸು ಕೊಡಬೇಡ್ರಿ, ಮನಸ್ಸಿನಿಂದ ಅವ್ರು ಹಾಳಾಗಲಿ ಅಂತ ಎಂದೂ ವಿಚಾರ ಮಾಡಬೇಡ್ರಿ. ಮಂದಿ ಮಾರಿಗೆ ಮಸಿ ಬಳಿಬೇಕಂದ್ರೆ ಮೊದಲು ನಿಮ್ಮ ಕೈಗೆ ಹಚ್ಕೋಬೇಕು ಮಸಿ. ಮತ್ತು ಹೆಂಗೆ ಹಚ್ತೀರಿ? ಮಂದಿ ಮಾರಿಗೆ ಮಸಿ ಹಚ್ಬೇಕಂದ್ರೆ ಮೊದಲು ನಿಮ್ಮ ಕೈಗೆ ಮಸಿ ಹಚ್ಕೋಬೇಕು. ಹಂಗೆ ಮಂದಿಗೆ ಮಾತಿನಿಂದ, ಕೃತಿಯಿಂದ
ಹಾಳು ಮಾಡ್ಬೇಕಂದ್ರೆ ಮೊದಲು ನಿಮ್ಮ ಮನಸ್ಸು ಹಾಳಾಗಬೇಕು ಅಂದ್ರೆ ಅವ್ರಿಗೆ ಹಾಳು ಮಾಡೋಕ್ಕೆ ಬರ್ತದೆ. ಬೇಗ ಬೇಕಂದ್ರೆ ಮೊದಲು ನಾವು ತಯಾರು ಮಾಡ್ತಿರಲಿಲ್ಲ ಒಳಗೆ ಬೇಗಳೆ ಇಲ್ಲಿಂದ ಬರ್ತಾವೆ ಏನು ಅಲ್ಲಿಂದ ಬರ್ತಾವೆ, ಇಲ್ಲಿಂದೇ ಬರ್ತಾವೆ. ಅಲ್ಲಿ ಹೋಗಿ ಅವನಿಗೆ ತ್ರಾಸು ಕೊಡ್ತಾವೆ. ಮೊದಲು ನಿಂಗೆ ತ್ರಾಸು ಕೊಟ್ಟೇ ಬಾಯ ಅಂದು ಹೊರಗೆ ಬರ್ತಾವೆ ಬೇಗ. ಮಂದಿಗೆ ನಾಲಾಯಕಂದ್ರೆ ನೀವು ಮೊದಲು ನಾಲಾಯಕ ಆಗ್ಬೇಕು, ಅವನಿಗೆ ಬೇಯಕ್ಕೆ ಬರ್ತಾವೆ. ಅದಕ್ಕೆ ಮಹಾನುಭಾವರು ಹೇಳ್ತಾರಪ್ಪ ಅಂತ ಕೇಳಿದರೆ, ಇದು ಆಚಾರದೊಳಗೆ ಭಾಳ ಹಿಂಸಾಚಾರ. ಮನುಷ್ಯನಿಗೆ ಶರೀರದಿಂದ, ವಾಣಿಯಿಂದ, ಮನಸ್ಸಿನಿಂದ ಇನ್ನೊಬ್ಬರಿಗೆ ಹಿಂಸೆ ಮಾಡೋಕ್ಕೆ ಹೋಗಬೇಡ್ರಿ. ಕಲಿಯುಗದೊಳಗೆ ಇದು ನಿತ್ಯ ಮಾಡ್ತೇವೆ. ಕಲಿಯುಗದೊಳಗೆ 3 ಆಚಾರ ಭಾಳ ಪ್ರಮುಖ ಅದಾವ. ಮೊದಲನೇದು ಹಿಂಸಾ, ಶರೀರದಿಂದ, ವಾಣಿಯಿಂದ. ತಾಕತ್ತಿತ್ತು ಅಂದ್ರೆ ಶರೀರದಿಂದ, ಇಲ್ಲ ಅಂದ್ರೆ ಬಾಯಿಯಿಂದ. ಬಾಯಾಗಂದ್ರೆ ಹಲ್ಲು ಮುರಿಯಂಗೆ ಅವ್ರು ಇದ್ರು ಅಂದ್ರೆ ಕಡೆಗೆ ಮನಸ್ಸಿನಾಗ. ಇದು ಕಲಿಯುಗದ ಪ್ರಭಾವದ ಹಿಂಸಾಚಾರ. ಕಾಯ ವಾಚ ಮನುಷ್ಯ ಮಾಡ್ತಾನೆ. ಇನ್ನು ಎರಡನೇದೇನಪ್ಪ ಅಂದ್ರೆ ಕಲಿಯುಗದಲ್ಲಿ ವ್ಯಭಿಚಾರ ಜಾಸ್ತಿ, ಅದು ಕಾಮ ಜಾಸ್ತಿ. ಕ್ರೋಧ, ಕಾಮ, ಲೋಭ ಇವು ಕಲಿಯುಗದ ಪ್ರಾಮುಖ್ಯವಾಗಿರ್ತಕ್ಕಂಥ ಮನುಷ್ಯನ ಹಾಳು ಮಾಡುವ ವಸ್ತು. ಮನುಷ್ಯನಿಗೆ ಕ್ರೋಧ ಇದು ಬಿಡಬೇಕು. ಕ್ರೋಧ ಬಿಡಲಿಲ್ಲ ಅಂತ ಕೇಳಿದ್ರೆ ಮನುಷ್ಯನಿಗೆ ಹಿಂಸೆ ಆಗ್ತದೆ. ಎರಡನೇದು ಕಲಿಯುಗದೊಳಗೆ ಏನಪ್ಪ ಅಂದ್ರೆ ಆಶಾ ಇದು ವ್ಯಭಿಚಾರ ಮಾಡ್ತದೆ ರೀ, ಸುಳ್ಳು ಹೇಳಕ್ಕಸ್ತದೆ. ಆಶಾ ಅಪ್ಪಗೆ ಮಗ ಸುಳ್ಳು ಹೇಳ್ತಾನೆ, ಮಗನಿಗೆ ಅಪ್ಪ ಸುಳ್ಳು ಹೇಳ್ತಾನೆ, ಗಂಡಗೆ ಹೆಣ್ಣು ಸುಳ್ಳು ಹೇಳ್ತಾಳೆ, ಹೆಂಡತಿಗೆ ಗಂಡು ಸುಳ್ಳು ಹೇಳ್ತಾನೆ. ಅಣ್ಣ ತಮ್ಮರು ಸುಳ್ಳು ಹೇಳ್ತಾರೆ ರೀ, ಅಣ್ಣ ತಮ್ಮ ಸುಳ್ಳು ಹೇಳ್ತಾರೆ. ಇದು ಮನುಷ್ಯನಿಗೆ ಏನಪ್ಪ ಅಂದ್ರೆ ಕಲಿಯುಗದೊಳಗೆ ಇದು ವ್ಯಭಿಚಾರದ. ಏನು ಅಣ್ಣ ತಮ್ಮರು ಹೆಂಗಿರ್ಬೇಕು ಹಂಗೆ ಇರಂಗಿಲ್ಲ, ಗಂಡ ಹೆಂಡತಿ ಹೆಂಗಿರ್ಬೇಕು ಹಂಗೆ ಇರಂಗಿಲ್ಲ. ಮನುಷ್ಯನಲ್ಲಿ ವ್ಯಭಿಚಾರದ ಭಿನ್ನ ಭಿನ್ನ ನೋಡ್ತೇವೆ ನಾವು. ಮನೆ ಬಿಟ್ಟು ಯಾರ ಮೇಲೆ ಪ್ರೇ ಮಾಡ್ತೇವೆ? ಅಣ್ಣ ತಮ್ಮರು ಪ್ರೇ ಮಾಡೋಂಗಿಲ್ಲ, ಹೊರಗಿನವರು ಪ್ರೇ ಮಾಡ್ತೇವೆ. ಮಹಾಭಾರತ ಕಥೆ ಬರ್ತದೆ, ಕಾಣ್ತಾರೆ. ಧರ್ಮರಾಯ ಹೋಗ್ತಾನೆ, ಒಂದು ಊರಿಗೆ ಹೋಗ್ತಾನೆ. ಅವನಿಗೆ ಹೇಳಿದ್ರೆ ಹೋಗಿ ನೋಡ್ಕೊಂಬ ಅಂದ್ರೆ ನೋಡ್ಕೊಂಬರಕ್ಕೆ ಹೋಗ್ತಾನೆ. ಭಾಳ ದೊಡ್ಡ ಕಥೆ ಅದ. ಅದರಾಗ ಅವ 3 ಬಾಯಿ ನೋಡ್ತಾನೆ. ಲಾಯಿಂದಾಗ 3 ಬಾಯಿ ಇತ್ತು. ಆ 3 ಬಾವಿ ಏನಪ್ಪ ಅಂತ ಕೇಳಿದ್ರೆ ನೋಡ್ತಾನೆ. ನೋಡ್ಕೊಂಬ ಅಂತ ಹೇಳ್ತಾನವ ಋಷಿ. ಹೋಗ್ತಾನೆ, ನೋಡ್ತಾನೆ. ಒಂದು ಬಾಯಿಯಿಂದ 1, 2, 3 ಲೈನ್ದಾಗ ಅದಾವ. ಒಂದು ಬಾಯಿ ನೇರ ಮತ್ತೊಂದು ಬಾಯಿಗೆ ಹೋಗ್ತದ, ನಡಬರ್ಕಿನ ಬಾಯಿಗೆ ಒಣದದ. ಆಶ್ಚರ್ಯ ಐತಿ, ಇದು ಹೆಂಗಪ್ಪ? ಲೈನ್ದಾಗೆ 3 ಬಾವಿ ಅದ, ಈ ಬಾವಿ ನೀರು ಅಲ್ಲಿ ಹೋಗ್ತವ, ನಡುವಿನ ಬಾವಿ ಒಣದೇ ಅದಲ್ಲ. ಇದು ಕಿಮಾಶ್ಚರ್ಯ ಮತ ಪರಂ. ಆಶ್ಚರ್ಯ ಆಯ್ತು. ಭಾಳ ನೋಡೇನ. ಇದನ್ನ ಒಂದು ಕತೆ ಹೇಳಕತ್ತೀನ. ಅವ ನೋಡಿ ಬಂದ, ಗುಡ್ದಾಗ ನೋಡಕತ್ತಿದ್ದವ. ಏನು ಪರ್ವತಾಗಿಂದ ಒಂದು ಇಂಥ ದೊಡ್ಡ ಬಂಡಗಲ್ಲ ಉಳ್ಕೋತ ಬಂತು. ದೊಡ್ಡ ದೊಡ್ಡ ಗಿಡ ಎಲ್ಲನೂ ಕೆಡ್ಕೋತ ಬಂದು ಒಂದು ಸಣ್ಣ ಕಂಟಿಗೆ ಬಂದು ನಿಂತ ತಟ್ಟಿ. ಇದೇನು ಆಶ್ಚರ್ಯ, ದೊಡ್ಡ ಗಿಡ ಉಳ್ಳಿ ಹೋಯ್ತು, ಈ ಸಣ್ಣ ಕಂಟಿಗೆ ನಿಂತಲ್ಲಿದು ಇದೇನ ಆಶ್ಚರ್ಯ ಅಂತ ಬಂದು ಗುರುಗಳಿಗೆ ಕೇಳ್ತಾನೆ, ಏನು ರೀಪ್ಪ ಇದ್ರ ಕತೆ ಅಂತ ಹೇಳಿದ್ರೆ ಅವರು ಕಲಿಯುಗದೊಳಗೆ ಇದು ದೊಡ್ಡ ಕತೆ. ಸುಮ್ಮನೆ ಕಲಿಯುಗದೊಳಗೆ ಏನಪ್ಪ ಅಂತ ಕೇಳಿದರೆ, ಈಗ 3 ಬಾವಿ ಇದ್ದಂಗೆ ಇಬ್ಬರು ಅಣ್ಣತಮ್ಮರು ಇದ್ದರು ಅಂದ್ರೆ ಅವ ತಮ್ಮಗೆ ಬಿಡ್ತಾನೆ, ಮಂದಿಗೆ ಸಹಾಯ ಮಾಡ್ತಾನೆ, ತಮ್ಮಗೆ ಮಾಡೋಂಗಿಲ್ಲ. ಕಲಿಯುಗದಾಗ ಅಣ್ಣ ತಮ್ಮಗೆ ನೋಡ್ರಿ, ಇಲ್ಲಿ ಅಣ್ಣ ತಮ್ಮ ವೈರಿ ಇರ್ತಾವೆ, ಮಂದಿಗೆ ಸಹಾಯ ಮಾಡ್ತಾರೆ. ಪರಂತು ಅಣ್ಣಗೆ ತಮ್ಮ ಮಾಡೋಂಗಿಲ್ಲ, ತಮ್ಮ ಅಣ್ಣ ಮಾಡೋಂಗಿಲ್ಲ. ಕಲಿಯುಗ ಇಂಥದ್ದು ಬರ್ತದೆ. ಅದಕ್ಕೆ ನೀವು ಈಗೇ ರಾಜ್ಯ ಮಾಡಿರಿ, ನಿಮಗೆ ಮುಂದೆ ಆಗಂಗೆ ಕಲಿಯುಗದಾಗ ಮಾಡೋಕ್ಕಾಗಿಲ್ಲ ಅಂತೇಳಿ. ಆ ಗಿಡ ಏನು ರೀ? ಗಿಡ ಹೇಳಿದ್ರು, ಗಿಡ ದೊಡ್ಡ ಏನಪ್ಪ ಅಂದ್ರೆ ಗಿಡಗಳನ್ನು ಉಳಿಸ್ತಾ ಬಂದ ಕಲ್ಲು ಒಂದು ಸಣ್ಣ ಕಂಟಿಗೆ ಹತ್ತಿ ನಿಂತಲ್ಲ, ಇದೇನು ಆಶ್ಚರ್ಯ ಅಂತ ಕೇಳಿದರೆ, ಕಲಿಯುಗದೊಳಗೆ ಯಜ್ಞ ಹೋಮ ಕರ್ಮ ಯಾವ ನಡೆಯಂಗಿಲ್ಲ. ನಿಮ್ಮ ಪಾಪ ಹೋಗೋಕ್ಕೆ ಯಾವ ನಡೆಯಂಗಿಲ್ಲ.
ಕೇವಲ ನಾಮ ಆಧಾರ. ಪರಮಾತ್ಮ ನಾಮಸ್ಮರಣೆ ಒಂದೇ ನಿಮಗೆ ಕಾಯ್ತದೆ. ಯಜ್ಞ ಹೋಮ ಕರ್ಮ ಮಾಡೋರು ಸಿಗೋದಿಲ್ಲ ಚಲೋ, ಮಾಡೋರು ಮನಸ್ಸು ಚಲೋ ಇಲ್ಲ, ಮಾಡಬೇಕಾದ ರೊಕ್ಕನೂ ಚಲೋ ಇಲ್ಲ. ಪವಿತ್ರ ರೊಕ್ಕ ಇರಬೇಕಲ್ಲ, ರೊಕ್ಕ ಚಲೋ ಇಲ್ಲ, ಮಾಡೋನ ಮನಸ್ಸು ಚಲೋ ಇಲ್ಲ. ಆ ಮಾಡ್ಸವ ಏನದಲ್ಲ ಅವ ಪೂಜಾರಿ ಬ್ರಾಹ್ಮಣ, ಅವನದು ಚಲೋ ಇಲ್ಲ, ಅವನು ಚಲೋ ಇಲ್ಲ. ತುಪ್ಪನ ಕಳ್ತನ ಮಾಡ್ತಾನೆ, ಅಕ್ಕಿ ಕಳ್ತನ ಮಾಡ್ತಾನೆ, ಸಕ್ಕರೆದಾಗ ಕಳ್ತನ ಮಾಡ್ತಾನೆ. ಕಲಿಯುಗದಾಗ ಇವು ಯಾವ ನಡೆಯಂಗಿಲ್ಲ. ಕೇವಲ ನಾಮ ಆಧಾರ. ಪರಮಾತ್ಮ ನಾಮಸ್ಮರಣೆ ಒಂದೇ ಕಲಿಯುಗದೊಳಗೆ ಉದ್ಧಾರ ಮಾಡ್ತದೆ ಅಂತ ಹೇಳಿದ್ರಂತ. ಆಶ್ಚರ್ಯ ಆಯಿತು. ಅದಕ್ಕೆ ಪುಣ್ಯಾತ್ಮರೇ, ಮನುಷ್ಯನಲ್ಲಿ ಕಲಿಯುಗ ಯಾರಿಗಾರು ಇಲ್ಲ. ಆಚಾರ ಹೀನ ಅದಾನ ಮನುಷ್ಯ. ನಮ್ಮದೇ ನೋಡ್ಕೊಂಡು ದಿನ ನಾವು ಕೇಳೋರೇ ಇದ್ದೇವಲ್ಲ, ನಾವು ಕೇಳೋರು ಹೇಳೋರೇ ಇದ್ದೇವಲ್ಲ, ನಮ್ಮದೇ ನೋಡ್ಕೊಂಡ್ರಿ ನಮ್ಮ ಆಚಾರ್ಯ ಎಷ್ಟು ಚಲೋ ಅದಂತ. ನಮ್ಮ ನಡತೆ ಇನ್ನೊಬ್ಬರ ಮುಂದೆ ಹೇಳೋಕೆ ನಾವು ಲಾಯಕ್ಕಿಲ್ಲ ಅಲ್ಲ. ನಾವು ಹ್ಯಾಂಗಿದ್ದೇವೆ ಅನ್ನೋದು ಇನ್ನೊಬ್ಬರ ಮುಂದೆ ಹೇಳೋಕೆ ನಮ್ಮ ಮನಸ್ಸು ಒಪ್ಪಂಗಿಲ್ಲ. ಅಷ್ಟು ಆಚಾರ ಇದ್ದರೆ ಮನುಷ್ಯನಿಗೆ ಪರಮಾತ್ಮನ ಕೃಪೆ ಹ್ಯಾಂಗಾಯಿತು ಪುಣ್ಯಾತ್ಮರೇ. ಅದಕ್ಕೆ ಶಾಸ್ತ್ರ ಹೇಳ್ತಪ್ಪ ಅಂತ ಕೇಳಿದರೆ, ಮನುಷ್ಯನಿಗೆ ಸಿಕ್ಕದ ಇದು ಭಾಳ ದೊಡ್ಡ ಜನ್ಮ. ಇದನ್ನು ಹೆಂಗರೆ ಮಾಡಿ ಆಚಾರ ವಿಚಾರ. ದನಕ್ಕೆ ಕಟ್ಟಬೇಕಾದ್ರೆ 2 ಹುರಿ ಹೊಸಿತೀರಿ ಇಲ್ಲ, ಹಸಿರೇ ಕಟ್ಟಕ್ಕೆ ಬರ್ತದಲ್ರಿ, ಒಂದೇ ಎಳೆ ಉಚ್ಕೊಂಡು ಹೋಗ್ಬಿಡ್ತದೆ. ಹ್ಯಾಂಗೆ ಹಗ್ಗ ಹೊಸದು ಜೋಡಿ ಮಾಡಿ ದನಕ್ಕೆ ಕಟ್ತೀರಿ, ಹಂಗೆ ನಮ್ಮದು ಆಚಾರ, ಅದರ ಜೊತೆಗೆ ವಿಚಾರ. ಇವೆರಡೂ ಹುರಿ ಹಾಕದೆ ಆಚಾರವಿಲ್ಲದ ವಿಚಾರ ಏನು ಕೆಲಸಕ್ಕೆ ಬರೋಂಗಿಲ್ಲ. ವಿಚಾರ ಇಲ್ಲದ ಹುಚ್ಚತನ ಆಚಾರ, ಅದು ಕೆಲಸ ಕೊಡೋಂಗಿಲ್ಲ. ಇವೆರಡು ಜೋಡಿ ಮಾಡಿದ್ರಿ ಅಂದ್ರೆ ನೀವು ಪರಮಾತ್ಮನನ್ನು ಕಟ್ಟಿ ಹಾಕಬಹುದು. ಪರಮಾತ್ಮ ಓಡಿ ಬರ್ತಾನೆ. ಅದಕ್ಕೆ ಶಾಸ್ತ್ರ ಅಂತಾರೆ ಇವೆರಡು ಶುದ್ಧ ಇರಬೇಕು ಮನುಷ್ಯನಿಗೆ. ಹಾಗಾದ್ರೆ ಆಚಾರ ಮನುಷ್ಯನಿಗೆ ಏನೇನು ಅದ, ವಿಚಾರ ಏನು ಮಾಡಬೇಕು ಅನ್ನೋದು ನಾಳೆಗೆ ಸಮಯ ನಾಳೆಗೆ ಹೇಳೋದು.